ಕರ್ತಾದಿ ಕರ್ತನೂ ಆಗಿರುವ ಯೇಸು ಕ್ರಿಸ್ತರ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ ಕರ್ತನ ಆಲಯದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ಹೇಳಿದ ಪ್ರಕಾರ ಕರ್ತನ ನಾಮದಲ್ಲಿ ಒಳಗೆ ಬಂದರೆ ನಮ್ಮೆಲ್ಲರನ್ನ ದೇವರು ಇವತ್ತು ತನ್ನ ಅಮೋಘವಾದ ಕರಗಳನ್ನ ಚಾಚಿ ಆಶೀರ್ವಾದ ಮಾಡೋದಕ್ಕಾಗಿ ಎಲ್ಲರೂ ನಮ್ಮ ಕರಗಳ ಕರ್ತನ ಕಡೆಗೆ ಎತ್ತಿ ಸಿಂಹಾಸನದಲ್ಲಿ ಕುಳಿತಿರುವ ಯೇಸು ಸ್ವಾಮಿಯನ್ನು ನೋಡಿ ದೇವರಿಗೆ ಸ್ತೋತ್ರ ಬಲಿಗಳು ಅರ್ಪಿಸೋಣ. 14ನೇ ವಾರದ ಬೆಳೆ ಕಾಣಿಕೆ ಹಬ್ಬಕ್ಕೆ ಬಂದಿರುವ ತಮ್ಮೆಲ್ಲರಿಗೆ ಕೂಡ ಸ್ವಾಗತ ಸುಸ್ವಾಗತ. ಹಬ್ಬದ ವಾತಾವರಣದಲ್ಲಿ ಈ 21 ವಾರ, this 21 weeks will become a mega weeks and the Lord is going to bring out a mega harvest in our life. ನಮ್ಮ ಜೀವಿತದಲ್ಲಿ ನಾವು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಆಶೀರ್ವಾದನ ತರಕ್ಕೆ ಬಂದಿದ್ದಾನೆ. ಈ 16ನೇ ವಾರ ಕೂಡ ಒಂದು ಮೆಗಾ ಆಶೀರ್ವಾದ ಹೊತ್ಕೊಂಡ್ಬರುತ್ತೆ. ಇವತ್ತು ನಿಂತ್ಕೊಂಡು ಹೇಳ್ತಾ ಇದ್ದೀರಾ, ನನ್ನ ಕೈಯಲ್ಲಿ ಏನೂ ಇಲ್ಲ ಸ್ವಾಮಿ, ನಿನ್ನ ಕೈಯಲ್ಲಿ ಏನೂ ಇಲ್ಲ, ಆದರೆ ಇಲ್ಲಿ ವಿಶ್ವಾಸ ಇದೆ. ವಿಶ್ವಾಸ ಇದ್ರೆ ಬರಗಾಲದಲ್ಲಿ ಊಟ ಆರಂಭ ಆಗತ್ತೆ. ಬರಗಾಲದಲ್ಲಿ ದೇವರು ಆಶೀರ್ವಾದ ತರ್ತಾರೆ. ಕೆಲಸ ಕಳ್ಕೊಂಡಿರ್ಬೋದು, ಮನೆ ಕಳ್ಕೊಂಡಿರ್ಬೋದು, ಹಣ ಕಳ್ಕೊಂಡಿರ್ಬೋದು, ಆದರೆ ಸ್ಟಿಲ್ ನಿನ್ನ ನಂಬಿಕೆ ನೀನು ಕಳ್ಕೊಂಡಿಲ್ಲ. ದೇವ್ರು ಹೇಳ್ತಾರೆ, ನಂಬಿಕೆ ಮಾತ್ರ ಇರಲಿ. ನಿನ್ನ ಮಗಳು ಸತ್ತು ಹೋಗಿದ್ರು ಕೂಡ ಸತ್ತು ಹೋದ ಮಗಳಿಗೆ ಜೀವ ತರಕ್ಕೆ ಶಕ್ತನಾಗಿದೆ. ಚಪ್ಪಾಳೆ ಬರಲಿ ದೇವ್ರಿಗೆ. ಮೇನ್ ಕರಗಳ ತಡಿ ಚಪ್ಪಾಳೆಯೊಂದಿಗೆ ಆಮೆನ್. ಸರ್ವಶಕ್ತನು ಯೇಸು ಒಳ್ಳೆಯವರು, ಸರ್ವಧರ್ಮನು ಸರ್ವಭೌಮನು ಯೇಸು ಮಹೋನ್ನತನು. ಅದ್ಭುತನು ಸರ್ವಶಕ್ತನು ಯೇಸು ಒಳ್ಳೆಯವರು, ಸರ್ವಧರ್ಮನು ಸರ್ವಭೌಮನು ಯೇಸು ಮಹೋನ್ನತನು. ಮಂದಿರದಲ್ಲಿರುವ ಎಲ್ಲರೂ ನಿನಗೆ ಇಷ್ಟು ಪ್ರಭಾವ ಇನ್ನು ಸರಿ. ನಿನ್ನ ಮಂದಿರದಲ್ಲಿರುವ ಎಲ್ಲರೂ ನಿನಗೆ ಇಷ್ಟು ಪ್ರಭಾವ ಇನ್ನು ಸರಿ. ನಿನ್ನ ಮಂದಿರದಲ್ಲಿರುವ ಎಲ್ಲರೂ ನಿನಗೆ ಇಷ್ಟು ಪ್ರಭಾವ ಇನ್ನು ಸರಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ, ನಿನ್ನ
ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯ. ಆದದರಿಂದ ನಿಮ್ಮ ದೇವರಾದ ಯೆಹೋವನಿಗೆ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟೂ ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಎಲ್ಲ ಆಶೀರ್ವಾದಗಳನ್ನ, ಐಶ್ವರ್ಯಗಳನ್ನ, ಸಂಪಾದನೆಗಳನ್ನ ಮಾಡೋದಕ್ಕೆ ದೇವೇನು ಕೊಟ್ಟಿದ್ದಾರೆ? ನಿಮಗೆ ಸಾಮರ್ಥ್ಯ ಕೊಟ್ಟಿದ್ದಾರೆ. ಗಾಡ್ ಹಸ್ ಗಿವನ್ ಯು ದ ಪವರ್ ಟು ಗೆಟ್ ದ ವೆಲ್ತ್, ನಾಟ್ ಗೆಟ್ ದ ಮನಿ. ಅಲ್ವಾ? ಮನಿ ಬರೋದಿಲ್ಲ, ವೆಲ್ತ್ ಅಂತ ಬರೆಯಲ್ಪಡುತ್ತೆ. ಸಾಮರ್ಥ್ಯ ಯಾವುದಕ್ಕೆ ಸಾಮರ್ಥ್ಯ? ದೇವರ ವಾಕ್ಯದಲ್ಲಿ ಯಾವಾಗ ಒಡಂಬಡಿಕೆ ಒಳಗೆ ನಾನು ಬಂದ್ಬಿಟ್ಟು ದೇವರೇ ನಿನ್ನ ಒಡಂಬಡಿಕೆ ಒಳಗೆ ಬಂದಿದ್ದೀನಿ, ನಿನ್ನ ಸನ್ಮಾನ ಮಾಡ್ತೇನೆ, ನನಗೆ ಆಶೀರ್ವಾದ ದಯಪಾಲಿಸು ಅಂತ ಹೇಳಬೇಕಾದ್ರೆ ಆ ಸನ್ಮಾನ ಏನು ಮಾಡುತ್ತೆ? ನಿಮ್ಮನ್ನು ಕವೆನೆಂಟ್ ಒಳಗೆ ಕರ್ಕೊಂಡು ಹೋಗುತ್ತೆ. ಯಾವಾಗ ಕವೆನೆಂಟ್ ಒಳಗೆ ಬರ್ತೀಯಾ, ದ ಕವೆನೆಂಟ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್ ಫಾರ್ ಯು. ದೇವರೆಲ್ಲ ಆಶೀರ್ವಾದನ ಬಿಡುಗಡೆಗೊಳಿಸ್ತೀನಿ ಅಂತಾರೆ. ಇವತ್ತು ನೋಡಿ, ಪ್ರಪಂಚದಲ್ಲಿ ಹಣಕ್ಕಾಗಿ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ. 24 ಗಂಟೆ ದುಡಿಯೋಕೆ ಹೋಗ್ತಾನೆ. ಯಾಕೆ? ಹಣ ಬೇಕು, ಹಣ ಬೇಕು, ಹಣ ಬೇಕು. ಅದೇ ಹೇಳ್ತಾರೆ ದೇವರು, 24 ಗಂಟೆ ನನ್ನ ಬಗ್ಗೆ ಚಿಂತೆ ಮಾಡು, ಹಣ ನೀನು ಹಿಂದೆ ಬರುತ್ತೆ ಅಂತ ಹೇಳ್ತಾರೆ. ಮ್ಯಾನ್ ಇಸ್ ಚೇಸಿಂಗ್ ಆಫ್ಟರ್ ಮನಿ. ಡೋಂಟ್ ಚೇಸ್ ಆಫ್ಟರ್ ಮನಿ, ಚೇಸ್ ಆಫ್ಟರ್ ಗಾಡ್ಸ್ ವರ್ಡ್. ದೇವ್ರ ವಾಕ್ಯ ನಿಂಬಾಲಿಸು, ದೇವ್ರ ವಾಕ್ಯ ನಿಂಬಾಲಿಸಿ ಓಡು ಮಗಳೇ. ಆಗ ಕರ್ತನು ಹೇಳ್ತಾನೆ, ಹಣಕಾಸುಗಳು ದೇವರಿನ ಕೈಯಲ್ಲಿ ಆಶೀರ್ವಾದಕ್ಕೆ ಸುರಿಸ್ತಾರೆ. ಅದಕ್ಕೆ ಯೇಸಪ್ಪ ಹೇಳ್ತಾರೆ, ಎಲ್ಲ ಸಂಪಾದನೆಗಳ, ಐಶ್ವರ್ಯಗಳನ್ನ ಸಂಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಅಂದ್ರೆ ಏನು? ವಾಟ್ ಈಸ್ ಪವರ್? ಪವರ್ ಮೀನ್ಸ್ ಎನೇಬಲ್ಮೆಂಟ್, ಎನ್ಫೋರ್ಸ್ಮೆಂಟ್. ಇಟ್ಸ್ ಅನ್ ಅನಾಯಿಂಟಿಂಗ್, ಒಂದು ಅಭಿಷೇಕ. ಅದು ಇವತ್ತು ಲೋಕ ಜನ ಹೇಳ್ತಾರೆ ಎನರ್ಜಿ ಅಂತ ಹೇಳ್ತಾರೆ. ಆದರೆ ದೇವ್ರ ಮಕ್ಕಳು ಹೇಳ್ತಾರೆ ಅಭಿಷೇಕ. ಏನು ಅಭಿಷೇಕ? ಎಲ್ಲವನ್ನ ಹೊಂದ್ಕೊಳ್ಳೋದು. ಅದಕ್ಕೆ ದೇವ್ರು ಹೇಳ್ತಾರೆ, ಅಬ್ರಾಮ್ಗೆ ಹೇಳ್ತಾರೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ನೋಡಿ, ಅಬ್ರಾಮ್ಗೆ ಯಾರು ಸುವಾರ್ತೆ ಸಾರಿದ್ರು? ದೇವರೇ ಸಾರ್ತಾರೆ. ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸುತ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗುರುವಿ, ನಿನ್ನ ಅರಸುವರನ್ನ ಅರಸುವೆನು, ನಿನ್ನ ಶಪಿಸೋರನ್ನ ಶಪಿಸುವೆನು, ನಿನ್ನ ಮೂಲಕ ಭೂಮಿಯ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. That's the exact blueprint of God regarding the mankind. ಮನುಷ್ಯನ ವಿಷಯದಲ್ಲಿ ದೇವರಿಗೆ ಇರತಕ್ಕಂಥ ಒಂದು ದೊಡ್ಡ ಯೋಚನೆ, ಅವನ ಆಶೀರ್ವಾದ ಮಾಡಬೇಕು. ಆದಾಮನ ಉಂಟು ಮಾಡಿದ ಮೇಲೆ ದೇವರನ್ನು ಅಭಿಷೇಕ ಮಾಡೋದು ಅಂತ ಹೇಳಿಲ್ಲ, ಅವನ ಆಶೀರ್ವದಿಸಿದರು. ಕ್ರಿಯೇಷನ್ ಉಂಟು ಮಾಡಿದಾಗ ಎಲ್ಲವನ್ನ ನೋಡಿ ಅದನ್ನು ಒಳ್ಳೆಯದೆಂದು ಕಂಡು ಅವುಗಳನ್ನ ಆಶೀರ್ವದಿಸಿದನು. ಒಂದು 6 ದಿನ ಕ್ರಿಯೇಷನ್ ಮಾಡಿ ಇಷ್ಟು ಅಂದವಾಗಿ ಜಗತ್ತನ್ನ ಉಂಟು ಮಾಡಿದ್ದಾರೆ. ಅಂದರೆ ಈಗ ನಿತ್ಯವಾಗಿ ಹೋಗಿ ನಮ್ಮ ತಂದೆ ಮನೆಗೆ ಹೋಗಿ ನಿಮಗಾಗಿ ನಾನು ಒಂದು ಮನೆ ಸಿದ್ಧ ಮಾಡಿ ಬರ್ತೀನಿ ಅಂದರೆ ಅಲ್ಲಿ ಎಂಥ ದೊಡ್ಡ ಮನೆ ರೆಡಿ ಮಾಡ್ಬೋದೇ ನಮಗೆ. ಇದನ್ನೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ. ಮನುಷ್ಯ 6 ದಿನದಲ್ಲಿ ಮಾಡೋ ಜಗತ್ತನ್ನು ನಮ್ಮ ಕೈಲಿ ಕಂಡಿಡೋಕ್ಕಾಗ್ತಿಲ್ಲ. ಯು ಕಾಂಟ್ ಇವನ್ ಎಕ್ಸ್ಪ್ಲೋರ್ ದಿಸ್ ವರ್ಲ್ಡ್. ಡಿಸ್ಕವರಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೆಷ್ಟು ಕ್ರೀಚರ್ಗಳಿದೆ. ಭೂಮಿ ಮೇಲೆ ಒಂದು ಜಗತ್ತಿದೆ, ನೀರಲ್ಲಿ ಒಂದು ಜಗತ್ತಿದೆ, ಆ ಮೇಘಗಳಲ್ಲಿ ಒಂದು ಜಗತ್ತಿದೆ, ಸೂರ್ಯ ಮಂಡಲದೊಂದು ಜಗತ್ತಿದೆ. ಇಷ್ಟು ಅಂದವಾಗಿ ವೈಭವವಾಗಿ ಉಂಟು ಮಾಡಿದ ದೇವರಂದ್ರೆ ಫ್ರೀ ಆಫ್ ಕಾಸ್ಟ್ ಏರ್ ಬರ್ತಾ ಇದೆ, ಫ್ರೀ ಆಫ್ ಕಾಸ್ಟ್ ನೀರು ಬರ್ತಾ ಇದೆ, ಫ್ರೀ ಆಫ್ ಕಾಸ್ಟ್ ಆರೋಗ್ಯ ಬರ್ತಾ ಇದೆ, ಎಲ್ಲ ಫ್ರೀ 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 ಫ್ರೀ. ಆಗ ದೇವ್ರನ್ನ ನಂಬಿ, ಅದಕ್ಕೆ ಅಪ್ಪ ಹೇಳ್ತಾರೆ, ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಹೊತ್ತುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ, ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡಿ, ಆಗ ಇವೆಲ್ಲವುಗಳು ಹೇಳಿ, ಇವೆಲ್ಲವುಗಳು ನಿಮಗೆ ಅನುಗ್ರಹಿಸಿಕೊಡಲ್ಪಡುತ್ತದೆ. ಅವರು ಸುಳ್ಳು ಹೇಳಲ್ಲ ರೀ, ಸುಳ್ಳು ಹೇಳಲ್ಲ. ಅವ್ರು ಹೇಳಿದ ಮಾತನ್ನ ಹಾಗೆ ಅವ್ರು ಖಂಡಿತ ನೆರವೇರಿಸ್ತಾರೆ. ನಾವು ಬೇಡೋದಕ್ಕಿಂತ ಕೇಳೋದಕ್ಕಿಂತ ಅತ್ಯಧಿಕವಾಗಿ ದೇವ್ರು ಮಾಡೋಕ್ಕೆ ಶಕ್ತರಾಗಿದ್ದಾರೆ. ನಮಗೆ ವಿಶ್ವಾಸ ಬೇಕು. ಇವತ್ತು ಈ ಜಗತ್ತಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಕರೆನ್ಸಿ ಇದೆ. ಆ ಕರೆನ್ಸಿ ಇದ್ರೇ ವಿನಿಮಯ ಮಾಡ್ಕೊಳಕ್ಕಾಗತ್ತೆ, ವ್ಯವಹಾರಗಳು ಮಾಡೋಕ್ಕಾಗತ್ತೆ. ಒಂದು ಅಲ್ಮೇರ ತಗೋಬೇಕಾ, ಒಂದು ರೆಫ್ರಿಜರೇಟರ್ ತಗೋಬೇಕಾ, ಒಂದು ಕುರಿ ತಗೋಬೇಕಾ, ಏನ್ ಬೇಕು? ಅದಕ್ಕೆ ಕರೆನ್ಸಿ ಇಸ್ ಇಂಪಾರ್ಟೆಂಟ್. ಆಗ ಪರಲೋಕದಲ್ಲಿರುವ ಆಶೀರ್ವಾದಗಳು ನಿಮ್ಗೆ ಬರಬೇಕಂದ್ರೆ ನಿನ್ಗೊಂದು ಕರೆನ್ಸಿ ಬೇಕು. ಅದು FAITH, ಫೇತ್ ಅನ್ನುವಂತ ಆ ನಂಬಿಕೆ ಬೇಕು. ನಮ್ಮ ತಂದೆಯಾದ ದೇವರು ಪರಲೋಕದಲ್ಲಿ ಸಕಲ ಆಶೀರ್ವಾದಗಳನ್ನ ಕ್ರಿಸ್ತೇಸುವಿನ ಮೂಲಕ ನಮಗೆ ತಂದಿದ್ದಾನೆ. ಅವರು ತಂದ ಹಾಗೆ ಆಶೀರ್ವಾದ ಇವತ್ತು ನಿಮ್ಮ ಜೀವನದಲ್ಲಿ ನೀವು ಬೇಡುವ ಎಲ್ಲ ಕಾರ್ಯಗಳಲ್ಲಿ ಅಪ್ಪ ಅದನ್ನು ಕಾರ್ಯ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ನೀವು ಅನುಮಾನ ಪಡೋದು ಬೇಕಾಗಿಲ್ಲ. ಅದ್ಭುತವಾದ ಕಾರ್ಯ ದೇವರು ನಿಮ್ಮ ಕಾರ್ಯಗಳಲ್ಲಿ ಆಶೀರ್ವಾದ ತರ್ತಾರೆ. ಆಗ ಆಕ್ಸೆಸ್ ಮಾಡಬೇಕು. ಆ ಆಕ್ಸೆಸ್ ಮಾಡೋದಕ್ಕೆ ನಿಮಗೆ ದೇವರು ಒಂದು ನಂಬಿಕೆ ಕೊಟ್ಟಿದ್ದಾರೆ. ನಂಬಿಕೆ ಮುಖಾಂತರವಾಗಿ ಎಲ್ಲವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ. ದೇವರ ಕಾರ್ಯ, ದೇವರ ಆಶೀರ್ವಾದ ನಿಮಗೆ ಭಾಗ್ಯದಾಯಕವಾಗತ್ತೆ. ಆಗ ದೇವರು ಅಬ್ರಾಮ್ಗೆ ಹೇಳಿದ್ರು, ಫಸ್ಟ್ ಇಟ್ ಸ್ಪೋಕ್. ದೇವ್ರು ಏನ್ ಮಾಡೋ ಜೊತೆ ಮಾತಾಡಿದ್ರು. ಮಾತಾಡಿದ್ಮೇಲೆ ಏನ್ ಮಾಡ್ದ? ದ ಇಮಿಡಿಯೇಟ್ ನೆಕ್ಸ್ಟ್ ಆಕ್ಷನ್, ಏಬ್ರಾಮ್ ರೆಸ್ಪಾಂಡೆಡ್ ಟು ದ ಕವನೆಂಟ್. ಆಗ ಕವನೆಂಟ್ ಅಂದ್ರೆ ಏನು? ಒಪ್ಪಂದ. ನಮಗೂ ದೇವ್ರಿಗೆ ಇರತಕ್ಕಂಥ ಒಪ್ಪಂದ.
ದ ಕವನೆಂಟ್ ಇಸ್ ಇಟ್ಸ್ ಎ ಕಾಂಟ್ರಾಕ್ಟ್. ನೀನು ಇದನ್ನು ಮಾಡಿದ್ರೆ ನಾನು ಇದನ್ನು ಮಾಡ್ತೇನೆ. ಆಗ ವ್ಯವಹಾರ ಭೂಮಿಲಿ ದೇವರು ಅವನಿಗೆ ಮಾತಾಡಿದ ತಕ್ಷಣ ಅವನಿಗೆ ಕವನೆಂಟ್ ಒಳಗೆ ಬಂದ್ಬಿಟ್ಟ. ಅಲ್ಲಿವರೆಗೂ ಈ ವಾಸ್ ಔಟ್ ಸೈಡ್ ಆಫ್ ದ ಕವನೆಂಟ್. ಅಲ್ಲಿವರೆಗೂ ಕವನೆಂಟ್ ಇರಲಿಲ್ಲ. ಕವನೆಂಟ್ ಇಲ್ದಿರೋ ದಿನಗಳೆಲ್ಲ, ಮಗು ಇರಲಿಲ್ಲ ಅವನ ಜೀವನದಲ್ಲಿ. ಅಲ್ಲೋಲ ಕಲ್ಲೋಲ ಕಣ್ಣೀರುಗಳಿತ್ತು. ಯಾವಾಗ ದೇವ್ರ ವಾಕ್ಯ ಪರಲೋಕದಿಂದ ಬಂದ್ಬಿಡ್ತು ಅದಕ್ಕೆ ರೆಸ್ಪಾಂಡ್ ಮಾಡ್ತಾನೆ. ಎಲ್ಲ ಊರಲ್ಲಿ ಜನ ಸಾಯ್ತಾ ಇದ್ದಾರೆ, ಆದರೆ ವಿಧವೆ ಈ ಪ್ರವಾದಿ ಹೇಳಿದ ಮಾತಿಗೆ ಅವಳು ವಿಧೇಯತಲಾಗಿ ರೆಸ್ಪಾಂಡ್ ಮಾಡಿದ್ಲು. ರೆಸ್ಪಾಂಡ್ ಹೇಗೆ ಮಾಡಿದ್ಲು? ಅಯ್ಯೋ ಹೋಗಪ್ಪ ನೀ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳಿಲ್ಲ, ಮನೆಗೆ ಹೋಗೊಂದು ರೊಟ್ಟಿ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಅವಳು ಹೋಗಿ ಒಂದು ಚಿಕ್ಕ ರೊಟ್ಟಿನ ಮಾಡ್ಕೊಂಡು ಬಂದು ಪ್ರವಾದಿ ಕೈಯಲ್ಲಿ ಕೊಡ್ತಾಳೆ. ಕೊಟ್ಟಿದ ತಕ್ಷಣ ಶಿ ಎಂಟರ್ ದ ಕವನೆಂಟ್ ಆಫ್ ಗಾಡ್. ಕವನೆಂಟ್ ಆಫ್ ಗಾಡ್. ಓನರ್ಗೆ ನೀವು ಹಣ ಕೊಟ್ಟಿದ ತಕ್ಷಣ, ಅಗ್ರಿಮೆಂಟ್ ಆಗಿದ ತಕ್ಷಣ ಅವ್ರು ಏನು ಮಾಡ್ಬಿಡ್ತಾರೆ, ನಿಮಗೆ ಬೀಗದ ಕೈ ಕೊಟ್ಬಿಡ್ತಾರೆ. ತಗೊಳಮ್ಮ, ಏನು ಬೇಕಾ ಮಾಡ್ಕೊಳ್ಳಿ, ತೋಟದೆಲ್ಲ ಹಣ್ಣು ಯಥೇಚ್ಛಾಗಿ ತಿನ್ಕೊಳ್ಳಿ, ಏನು ಬೇಕಾ ಮಾಡಿ. ನೀವು ಅಗ್ರಿಮೆಂಟ್ ಹಾಕಿದ್ದಕ್ಕೆ ನಿಮಗೆ ಆ ತೋಟದೊಳಗೆ ಕೈ ಕೊಟ್ಬಿಟ್ರೆ ಕೀ ಕೊಟ್ಬಿಡ್ತಾರೆ ಅಲ್ವಾ ನನ್ನ ಪ್ರಿಯ ಮಕ್ಕಳೇ? ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಕಿಟಕಿ ಚಿಕ್ಕದು, ಕಿಟಕಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಬೀಗದ ಕೈ ತುಂಬ ಚಿಕ್ಕದು. ಆ ಬೀಗದ ಕೈಯಲ್ಲಿ ಇಡೀ ಮನೆನೇ ತೆಗಿಬೋದು. ಆಗ ಬೀಗದ ಕಷ್ಟೊಂದು ಚಿಕ್ಕ ಆತ್ಮವಿಶ್ವಾಸ ಇದ್ದರೆ ಪರಲೋಕದ ದ್ವಾರಗಳನ್ನು ಅಲ್ಲಿಂದ ಇಳಿಸಬಹುದು ಎಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿಮ್ಮ ಆದಾಯಗಳನ್ನು ಭಂಡಾರ ಶಾಲೆಗೆ ಕೊಂಡು ತನ್ನಿರಿ, ನಾನು ಆಕಾಶದ ದ್ವಾರಗಳನ್ನು ತೆರೆಯುತ್ತೇನೆ. ಕೊಡೋದು ಇಲ್ಲಿ, ಕನೆಕ್ಟ್ ಆಗೋದು ಅಲ್ಲಿ. ಕೊಡೋದು ಇಲ್ಲಿ, ಡೋರ್ ಇರೋದು ಆಗ ಇಲ್ಲಿ. ಸೇವಕನ ಕೈಯಲ್ಲಿ ಕೊಡಬೇಕಾದ್ರೆ ಸೇವಕನ ಬಾಯಲ್ಲಿ ದೇವ್ರು ಇಟ್ಟಿದ್ದಾರೆ, ಬಾಯಲ್ಲಿ ಆಶೀರ್ವಾದ ಇಟ್ಟಿದ್ದಾರೆ. ಅವ್ರ ಬಾಯಲ್ಲಿ ಇಟ್ಟು ನಿಮ್ಗೆ ನುಡಿಸ್ತಾರೆ ಅದನ್ನ. ಹೋಗು ಎಲ್ಲ ಆಗತ್ತೆ, ಹೋಗು ಎಲ್ಲ ನೆರವೇರುತ್ತೆ, ಹೋಗು ನಿನ್ನ ಆಳು ಸುಸ್ತ ಆಗ್ತಾನೆ, ಹೋಗು ನಿನ್ನ ಮನೆಗೆ ಆಶೀರ್ವಾದ ಆಗತ್ತೆ, ಎದ್ದು ಬಾ, ಸಮುದ್ರದ ಮೇಲೆ ನಡೆದು ಬಾ, ಆಶೀರ್ವಾದ ಬರುತ್ತೆ. ನೀನು ಕೇಳೋದಕ್ಕಿಂತ ಆಶೀರ್ವಾದ. I will going to give you the blessing of the Holy Spirit. I will going to give you the material riches. I will going to deliver you the hands of the people. ಎಲ್ಲ ನೇಷನ್ಗಳನ್ನ, ರಾಜ್ಯ ಜನಾಂಗಗಳನ್ನ ನಿಮ್ಮ ಕೈಲಿ ಕೊಡ್ತೀನಿ ಅಂತ ಅಪ್ಪ ಹೇಳ್ತಾರೆ. ಅಪ್ಪ ಕೈಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವರು ನಿಮ್ಮ ಕೈಯಲ್ಲಿ ಆಶೀರ್ವಾದ ಎದುರು ನೋಡ್ತಾರೆ. ಆಗ ಕವನೆಂಟ್ಗೆ ಯಾರು ರೆಸ್ಪಾಂಡ್ ಮಾಡ್ತಾರೆ? ಪೇತ್ರ ಒಡಂಬಡಿಕೆಗಳಿಗೆ ರೆಸ್ಪಾಂಡ್ ಮಾಡಲಿಲ್ಲ. ಯಾವಾಗ ವರ್ಡ್ ಆಫ್ ಗಾಡ್ ಕೇಳ್ತಾನೆ, ವರ್ಡ್ ಆಫ್ ಗಾಡ್ ಕೇಳಿದ ತಕ್ಷಣ ಅವನಿಗೊಂದು ನಂಬಿಕೆ ಬಂದ್ಬಿಡ್ತು. ಅವನು ಹೇಳ್ತಾನೆ, ರಾತ್ರಿಯೆಲ್ಲ ಕಷ್ಟಪಟ್ವಿ, ಆದರೆ ಇವತ್ತು ನಿನ್ನ ಮಾತಿನ ಮೇಲೆ ಬಲೆ ಆಗ್ತದೆ. ಅವಾಗೇನು ಕವನೆಂಟ್ ಒಳಗೆ ಬಂದ ಅಂತ ಅರ್ಥ. ಇಲ್ಲಿ ಬಂದು ವಾಕ್ಯ ಕೇಳಿ ತುಂಬ ಚೆನ್ನಾಗಿದೆ ಬೇದ ವಾಕ್ಯ, ನಮ್ಮ ಪಾದ್ರಿನ ಈ ಥರ ಮಾತಾಡಲಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳೋದಕ್ಕೆ ವಾಕ್ಯ ಅಲ್ಲ. ಇದು ವಾಕ್ಯ ಬಂದು ಮೆಡಿಸಿನ್ ಇದ್ದಂಗೆ. ನಿಮ್ಗೆ ಜ್ವರ ಬಂದಿದೆ, ಜ್ವರ ಬಂದ ತಕ್ಷಣ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರಾ, ಡೋಲೋ ಸಿಕ್ಸ್ಬಿಟ್ಟು ಕೊಡ್ತಾರೆ. ಡೋಲೋ ಹೊಡ್ಕೋ ಅಂತೇಳಿ ಆ ಡೋಲೋ ತೊಗೊಂಡು ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ? ಹಲೋ ಸರ್, ಇದು ನೋಡಿ ಮಾತ್ರೆ ಚೆಕ್ ಮಾಡಿ ಸರ್ ಸ್ವಲ್ಪ. ಅವ್ರು ಹೇಳ್ತಾರೆ ತಲೆ ಕೆಟ್ಟಿದ್ದ, ನಾವೇ ಸರ್ಕಾರನೇ ಇದನ್ನ ಅಧಿಕೃತ ಮಾಡಿದ್ದೀವಿ. ದ ಗೌರ್ಮೆಂಟ್ ಹಸ್ ರೆಕಗ್ನೈಸ್ ದಿಸ್ ಟ್ಯಾಬ್ಲೆಟ್. ISI ಮಾರ್ಕ್ ಹಾಕಿದ್ದೀನಿ. ಆದರೆ ಒಂದೇ ಒಂದು ಚೆಕ್ ಮಾಡು, ಎಕ್ಸ್ಪೈರಿ ಡೇಟ್ ಚೆಕ್ ಮಾಡು ಅಂತದ್ದು ಗೌರ್ಮೆಂಟ್ ಇಟ್ಟಿದೆ. ನೀವು ಹೋಗಿ ಮೆಡಿಕಲ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಮಾತ್ರೆ ಎಲ್ಲ ಒಳಗೆಲ್ಲ ತುಂಡು ಮಾಡಿ ಒಳಗೆ ವಿಷ ಹಾಕೋರ ಎಲ್ಲ ಚೆಕ್ ಮಾಡಿ ಅಂತ ಹೇಳೋದಿಲ್ಲ. ನೀನು ಮಾತ್ರೆಗಳು ಗಟ್ಟಕ್ಕಂತ ಹಾಕಿ ನೀರು ಹಾಕೊಂಡ್ಬಿಡ್ತೀಯ. ನೀರು ಹಾಕೊಂಡಿದ ತಕ್ಷಣ ಒಂದು ಅರ್ಧ ಗಂಟೆಗೆ ಬೆವರೆಲ್ಲ ಬಿಡುತ್ತೆ, ಜ್ವರ ಎಲ್ಲ ಹೋಗುತ್ತೆ, ತಕ್ಷಣ KFC ಹೋಗಿ ಚಿಕನ್ ತಿಂತಾ ಇರ್ತೀಯ. ಹೆಂಗೋಯ್ತು ಜ್ವರ ರೀ? ಮನುಷ್ಯ ಕಂಡಿಡಿದ್ರೆ ಮಾತ್ರನೇ ಅಷ್ಟು ಕೆಲಸ ಮಾಡತ್ತೆ ಅಂದ್ರೆ ಅಪ್ಪ ಕಂಡಿಡಿದ್ರೆ ಮಾತ್ರ ಎಂತ ಶಾರ್ಪ್ ರೀ ಅದು. ಅಪ್ಪ ಕಂಡಿಡಿದ್ರೆ ಮಾತ್ರ ಹೆಂಗಿದೆ? ದೇವರ ವಾಕ್ಯ ಒಂದೊಂದು ಮೆಡಿಸನ್ ರೀ ಅದು. ಮೆಡಿಸನ್ ಆಗಿದೆ. ಅವ್ರು ಮಾತಾಡೋ ಮಾತು ಅಪ್ಪಟ ಬಂಗಾರ ಆಗಿದೆ. ಇಡೀ ಜಗತ್ತನ್ನೇ ತನ್ನ ವಾಕ್ಯದಲ್ಲಿ ಫ್ರೇಮ್ ಮಾಡಿ ಹಾಕಿದಾರೆ ಅದನ್ನ. ದ ಎಂಟೈರ್ ದ ವರ್ಲ್ಡ್ ಹ್ಯಾಸ್ ಬಿನ್ ಫ್ರೇಮ್ಡ್ ಬೈ ದ ಪವರ್ ದ ವರ್ಡ್ ಆಫ್ ಗಾಡ್ and sustained by the same word of God. ಆಗ ಇವತ್ತು ಕೂಡ ಎಲ್ಲ ನಮ್ಮ ಮಾತಿನ ಮೇಲೆ ಆಧಾರ ಆಗಿದೆ. ಒಂದು ಗಂಡು ಹೆಣ್ಣು ಬಂದು ನಿಂತ್ಕೊಂಡಿದ್ದಷ್ಟ ಇವತ್ತು ನಾನಿನ್ನ ಪತ್ನಿಯಾಗಿ ನಾನಿನ್ನ ಪತಿಯನ್ನಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರಿಬ್ಬರು ಗಂಡ ಹೆಂಡತಿ ಆಗ್ಬಿಟ್ರು. ಅಲ್ಲ, ಮಾತಾಡಿದ ತಕ್ಷಣ ಅವ್ರು ಗಂಡ ಹೆಂಡತಿ ಆಗ್ಬಿಟ್ರ? ಅದಂಗೆ ಅದು ಹಂಗೇನೆ. ಮಾತಾಡಿದ ತಕ್ಷಣ ಗಂಡ ಹೆಂಡತಿ ಆಗ್ಬಿಟ್ರು. ಜನಕ್ಕೋಸ್ಕರ ತಾಳಿ ಅಷ್ಟೇ, ಅದು ಜನ ನೋಡೋಕ್ಕೋಸ್ಕರ ತಾಳಿ. ಇಲ್ಲ ಆಯಮ್ಮನ ಯಾರು ಹೇಳ್ಕೊಂಡು ಹೋಗ್ಬಿಡ್ತಾರಲ್ಲ, ಲೈಸೆನ್ಸು ಒಂದು ಟ್ರೇಡ್ ಮಾರ್ಕಲ್ಲಿ. ಒಂದು ಮಾತಿನ ಆಧಾರದಲ್ಲಿ ಗಂಡ ಹೆಂಡತಿ ಆಗೋದಾದ್ರೆ ಆ ಮನುಷ್ಯನ ಮಾತೆ ಎಷ್ಟು ಪರ್ಫೆಕ್ಟ್ ಆಗಿರೋದಾದ್ರೆ ದೇವ್ರ ಮಾತೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಗಂಡ ಹೆಂಡತಿ
ಒಪ್ಪರಾಗಿ ಅವ್ರು ಒಂದೇ ಶರೀರ ಆಗೋ ಹಾಗೆ ನೀನು ದೇವ್ರ ಹತ್ರ ಬಂದಾಗ, ದೇವರೇ ಇವತ್ತು ನಾನು ನಿನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡ್ತೇನೆ, ಇವತ್ತು ನಿನ್ನ ಮನೇಲಿರೋ ಆಶೀರ್ವಾದ ನನಗೆ, ಇವತ್ತು ನಾನು ನಿನ್ನ ತಂದೆಯಾಗಿ ಸ್ವೀಕಾರ ಮಾಡ್ತೇನೆ, ಇವತ್ತು ನಿನ್ನ ಮನೆಯೊಳಗೆ ಬರ್ತೀನಿ ಅಂತ ಹೇಳಿದ ತಕ್ಷಣ ಯು ಆರ್ ಎಂಟರ್ ಇನ್ ಟು ದ ಪ್ಯಾಲೇಸ್. ಅರಮನೆಯೊಳಗೆ ಕಾಲಿಡ್ತೀಯ. ಅರಮನೆಯೊಳಗೆ ಕಾಲಿಟ್ಟಾಗ ತಕ್ಷಣ ಅರಮನೆಗೆ ನೀನು ಸ್ವಂತಳಾಗಿ ರಾಜಕುಮಾರಿಯಾಗಿ ಬದಲಾವಣೆ. ಯು ವಿಲ್ ಬಿಕಮ್ ಎ ಪ್ರಿನ್ಸ್ ಅಂಡ್ ಪ್ರಿನ್ಸಸ್. ರಾಜಕುಮಾರ ಕುಮಾರಿಗಳಾಗಿ ಹೋಗ್ತೀರಾ. ಹಾಗೆ ಇನ್ನೂ ಎಷ್ಟೋ ಜನ ಇನ್ನೂ ಭಿಕ್ಷರಾಗಿದ್ದಾರೆ. ದೇವ್ರು ಇನ್ನೂ ಏನು ಕೊಟ್ಟಿಲ್ಲ, ಬೆದೆ ಕೊಟ್ಟಿಲ್ಲ. ಯಾಕೆ? ಅವ್ರು ಇನ್ನೂ ಒಡಂಬಡಿಕೆ ಒಳಗೆ ಬರಲಿಲ್ಲ. ಯಾಕೆ? ಪಾಸ್ಟೇ ಬಂದಿಲ್ಲ, ಪಾಸ್ಟ್ಗೆ ಗೊತ್ತಿಲ್ಲ. ನಮಗೆ ಆ ವಾಕ್ಯದ ಅರ್ಥವನ್ನು, ಆಳವನ್ನು ದೇವ್ರು ನಮಗೆ ಯಾಕೆ ತಿಳಿಸ್ತಾ ಇದ್ದಾರೆ ಅಂದರೆ, ಈ ವಾಕ್ಯದೊಳಗೆ ನಿಮ್ಮ ಬಾ ಮಗಳೇ ನನಗೆ ಆಶೀರ್ವಾದ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದು ಬರೋದಕ್ಕೆ ಒಂದು ಕರೆನ್ಸಿ ಬೇಕು. ಹೇಗೆ ಒಂದು ಡೆಬಿಟ್ ಕಾರ್ಡ್ ಕೊಟ್ಟರೆ ಆ ಕಾರ್ಡ್ ಮಿಷಿನ್ ಒಳಗೆ ಹಾಕಿದ ತಕ್ಷಣ ಅದು ಕೇಳುತ್ತಾ, ಗಂಡ ಹೆಣ್ಣು ಕಪ್ಪಗಿದೆಯಾ ಬೆಳ್ಳಿಗಿದೆಯಾ, ಬೆಳ್ಳಿಗಿದ್ದೀನಿ ಪ್ರೆಸ್ ಮಾಡು, ಕತ್ತೋಲಿಕ್ಕ ಪ್ರೊಟೆಸ್ಟೆಂಟು ಇದೆಲ್ಲ ಕೇಳಲ್ಲ. ಅದು ಕೇಳುತ್ತೆ ನಿನ್ನ ಪಾಸ್ವರ್ಡ್ ಏನು ಅಂತ ಕೇಳುತ್ತೆ. ಕುಳ್ಳಗಿದೆಯಾ, ಹೈಟಿಗಿದೆಯಾ, ಕಪ್ಪಗಿದೆಯಾ, SLC ಪಾಸ ಫೇಲ, ಆ ಕಾರ್ಡ್ ಏನು ಕೇಳಲ್ಲ ಮಣಿಯವರೇ. ಅದು ಹಾಕಿದ ತಕ್ಷಣ ಕೇಳುತ್ತೆ ಎಂಟರ್ ಯುವರ್ 4 ಡಿಜಿಟ್ ಪಾಸ್ವರ್ಡ್. ಅದು ಒತ್ತಿದ ತಕ್ಷಣ ಗುಡ್ ಮಾರ್ನಿಂಗ್ ಸೆಬಾಸ್ಟಿಯನ್ ಅಂತಲೇ ಹೇಳುತ್ತೆ ಫಸ್ಟ್. ಅದು ನೀನೇನು ದುಡ್ಡು ಹಾಕಿದ್ಯಾ ಅದನ್ನು ಮಾತ್ರ ಕಿತ್ಕೊಳ್ಳೋಕೆ ಸಾಧ್ಯ. ಅಲ್ಲಿ ಅದಕ್ಕಿಂತ ಎಕ್ಸ್ಟ್ರಾ ಕಿತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಬೇರೆಯವ್ರದಲ್ಲಿ ಇರ್ತದೆ ದುಡ್ಡಲ್ಲಿ 20 ಲಕ್ಷ 30 ಲಕ್ಷ ಲೋಡ್ ಮಾಡಿರ್ತಾರೆ ಮಿಷಿನಲ್ಲಿ. ಅದು ನಿನ್ನ ದುಡ್ಡು ಎಷ್ಟು? ಬೇರೆ 20,000 ರೂಪಾಯಿ. 20,000 ರೂಪಾಯಿಗೆ 21,000 ರೂಪಾಯಿ ಹಾಕಿ ಗಾಡ್ ಡಿಕ್ಲೈನ್ ಅಂದ್ಬಿಟ್ಟು ಹೊರಗಡೆ ಬಂದ್ಬಿಡತ್ತೆ. ನಿಂದು ಎಷ್ಟಿದೆ ಅಷ್ಟೇ ನೀನು ತೆಗಿಬೋದು ಅದ್ರಲ್ಲಿ ದುಡ್ಡು. ಆದರೆ ಪರಲೋಕದಲ್ಲಿ ದೇವ್ರು ನಿನ್ನ ಅಕೌಂಟಲ್ಲಿ ದುಡ್ಡು ಹಾಕಿಟ್ಟಿದ್ದಾರೆ. ಪರಲೋಕದಲ್ಲಿ ನಿನ್ನ ಹೆಸರಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಪರಲೋಕದಲ್ಲಿ ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಕೊಟ್ಟಿದ್ದಾರೆ. ಪರಲೋಕದಲ್ಲಿ ಅಸೆಟ್ಗಳು ಮಾಡಿಟ್ಟಿದ್ದಾರೆ. ಈ ಅಸೆಟ್ಗಳು ಬಿಡುಗಡೆ ಆಗ್ಬೇಕಂದ್ರೆ ನಿನಗೆ ಒಂದು ಪಾಸ್ವರ್ಡ್ ಕೊಟ್ಟಿದ್ದಾರೆ. ಆ ನಂಬಿಕೆ ಅನ್ನುವಂಥ ವಿಶ್ವಾಸದಲ್ಲಿ ನೀನು ಒಳಗೆ ಹೋದ್ರೆ ಸಾಕು, ಮಿಕ್ಕಿದೆಲ್ಲ ಕೆಲಸ ಆರಂಭ ಮಾಡ್ತಾರೆ. ನಾನೆಲ್ಲ ಬರೀ 2 ರೂಪಾಯಿ 30 ಪೈಸೆಗಳು ಆರಂಭ ಮಾಡಿದೆ. ಯಾವ ಡಿನಾಮಿನೇಷನ್ಗೋ, ಯಾವ ಸಂಸ್ಥೆಗಳಿಗೋ, ಯಾವ ಇದಕ್ಕೆ ದೊಡ್ಡ ದೊಡ್ಡ ಸ್ಪಾನ್ಸರ್ಗಳಿಗೆ ಹೋಗಲಿಲ್ಲ ರೀ. ನಾನು ಅಮೇರಿಕಾಗೆ ಹೋದಾಗಲಿ ಯಾರೋ ಒಂದು ಪಾಸ್ಟ್ ಹೇಳಿದೆ, ಬ್ಯಾಪ್ಟಿಸ್ಟ್ ಚರ್ಚ್ ಅವರು, ವೈ ಡೋಂಟ್ ಯು ಜಾಯಿನ್ ಅವರ್ ಆರ್ಗನೈಸೇಷನ್? ಐ ಸೆಡ್ ಸರ್, ಐ ಆಲ್ರೆಡಿ ಜಾಯಿನ್ ದ ಆರ್ಗನೈಸೇಷನ್. ವಿಚ್ ಆರ್ಗನೈಸೇಷನ್? ಹೆವನ್ಲಿ ಆರ್ಗನೈಸೇಷನ್. ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ದ ಗಾಡ್ಸ್ ಕಿಂಗ್ಡಮ್ ಸರ್. ಐ ಆಮ್ ಎ ರಾಯಲ್ ಅಂಬಾಸಿಡರ್. ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ, ಕ್ರಿಸ್ತನ ಜನಾಂಗವಾಗಿದ್ದೇನೆ, ಕ್ರಿಸ್ತನ ಪ್ರತಿನಿಧಿ ಆಗಿದ್ದೇನೆ. ಒಬ್ಬ IAS ಆಫೀಸರ್ ಅಧಿಕಾರಿ ಆದರೆ ಅವನಿಗೆ ಸರ್ಕಾರ ಗುರುತಿಸಿ ಅವನಿಗೆ ರಾಜ್ಯ ಮರ್ಯಾದೆ ಕೊಟ್ಟು ಅವನಿಗೊಂದು ಗನ್ಮೆನ್ ಕೊಟ್ಟು 4 ಜನ ಬಾಡಿಗಳು ಕೊಟ್ಟು 20 ಜನ ಸಲ್ಯೂಟ್ ಮಾಡೋಕ್ಕೆ ಕೊಟ್ಟು ಒಂದು ಮನೆ ಕೊಟ್ಟು 10 ಜನ ಕೆಲಸದವರ ಕೊಟ್ಟು ಹೋಗೋಕ್ಕೆ ಜೀಪು, ಬರೋಕ್ಕೆ ಜೀಪು, ಕೂತ್ಕೊಳ್ಳೋಕ್ಕೆ ಚೇರು, ಹೋಗೋಕ್ಕೆ ಎಲ್ಲ ಕಾರ್ಯ ಎಲ್ಲ ಫ್ರೀ, ವಾಟರ್ ಬಿಲ್ಲು ಫ್ರೀ, ಲಡಿಕೆ ಬಿಲ್ಲು ಎಲ್ಲ ಫ್ರೀ ಕೊಡೋದಾದ್ರೆ ಪರಲೋಕ ಸರ್ಕಾರ ಎಷ್ಟು ಮಟ್ಟಿಗೆ ನಿಮಗೆ ಫ್ರೀ ಕೊಡಬಹುದು? ಎಷ್ಟು ಕೊಡಬಹುದು? IAS ಆಫೀಸರ್ ಆಗೋದಕ್ಕೆ ಹಗಲು ರಾತ್ರಿ ಪುಸ್ತಕ ಇಟ್ಕೊಂಡು ಓದ್ತಾನೆ, ಅವನು ಡೆಡಿಕೇಟ್ ಮಾಡ್ತಾನೆ, ಪ್ರಯತ್ನ ಪಡ್ತಾನೆ, ಫೇಲ್ ಆಗಿ ಕೊನೆಗೆ ಪಾಸ್ ಆಗ್ತಾನೆ. 10 ಲಕ್ಷ 12 ಲಕ್ಷ ಜನ ಎನ್ರೋಲ್ ಆಗ್ತಾರೆ ಇಂಡಿಯಾ ದೇಶದಲ್ಲಿ IAS ಆಫೀಸರ್ ಆಗೋದಕ್ಕೆ. ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, IPS ಅಧಿಕಾರಿಗಳಾಗ್ತಾರೆ. ಅದ್ರಲ್ಲಿ ಪಾಸ್ ಆಗೋದು ಬರೀ 400 ಜನ 500 ಜನ ಮಾತ್ರ. 2.5 ಲಕ್ಷ ಸಂಬಳ ಅವ್ರಿಗೆ. 30 ದಿನ ಒದ್ದಾಡಬೇಕು. ಆಗ ಅವನಿಗಿಂತ ನಾನು ದೊಡ್ಡ IAS ಆಫೀಸರ್. ಯಾಕೆ? ನಾನು ಇನ್ನೊಂದು ಬುಕ್ ಇಟ್ಕೊಂಡಿದ್ದೀನಿ. ಆಕಾಶ ಭೂಮಿ ಅಳೆದು ಹೋದ್ರು ಕೂಡ ನನ್ನ ಮಾತುಗಳು Heaven and earth shall pass away, but my word will never pass away. ಆ ವಾಕ್ಯ ಅದಕ್ಕೆ ಸಪ್ಪ ಹೇಳ್ತಾರೆ ಯೋಶುವಾಗೆ, ಅಶೋಕರೇ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ನಿನ್ನ ಕಿಸೆಯಲ್ಲಿರಲಿ ಅಂತ ಹೇಳಿಲ್ಲ, ನಿನ್ನ ಬಾಯಲ್ಲಿರಲಿ. ಇದನ್ನು ಬಿಟ್ಟು ಎಡಕ್ಕಾದರೂ ತಿರುಗಬೇಡ. ಇದರಲ್ಲಿ ಬರೋದಿರೋದನ್ನೆಲ್ಲ ಕೈಗೊಂಡು ನಡೆ. ಇದು ನಡೀತಿಲ್ಲ. ನಾವು ಕ್ರೈಸ್ತರ ಹತ್ರ ಪ್ರಾಬ್ಲಮ್ ಏನಂದ್ರೆ, ದೇ ಹ್ಯಾವ್ ವರ್ಡ್ ಆಫ್ ಗಾಡ್, ದೇ ಹ್ಯಾವ್ ಕ್ರೈಸ್ಟ್, ದೇ ಹ್ಯಾವ್ ಚರ್ಚ್, ಬಟ್ ದೇ ನಾಟ್ ಫಾಲೋ ದ ವರ್ಡ್ ಆಫ್ ಗಾಡ್. ದೇವರು ವಾಕ್ಯನ ಹಿಂಬಾಲಿಸ್ತಾ ಇಲ್ಲ. ಅಂದರೆ ಒಡಂಬಡಿಕೆಯೊಳಗೆ ಬರುತ್ತಾ ಇಲ್ಲ. ಒಡಂಬಡಿಕೆಯೊಳಗೆ ಯಾವಾಗ ನೀವು ಬರ್ತೀರಾ, ದ ಲಾರ್ಡ್ ಈಸ್ ವೇಟಿಂಗ್ ವೆನ್ ಮೈ ಸನ್ ಡಾಟರ್ ವಿಲ್ ಕಮ್ ಇನ್ಸೈಡ್ ಮೈ ಕವನೆಂಟ್. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಹೊರಗಿನವರಿಗೆಲ್ಲವೂ ಮರ್ಮವಾಗಿದೆ, ಒಳಗಿನವರಿಗೆಲ್ಲವೂ ಗೋಚರವಾಗತ್ತೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲೇ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ.
ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಯೆಹೋವ ನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಕಣ್ಣೀರ ಕಣಿವೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ ನನ್ನ ಕಣ್ಣೀರ ಕಣಿವೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. Come on. ಚಪ್ಪಾಳೆ. ಸಂತೋಷವಾಗಿ ಎಲ್ಲ ಒಳಗಡೆ ಬನ್ನಿ. ಬಟ್ಟೆಯಲ್ಲಿ ಎಸೆಯಲ್ಪಟ್ಟು ಹೊತ್ತಿಗರಿದು ಸುಡದಂತೆ ಕಾಪಾಡಿದಿರಿ. ಹೊತ್ತಿಗರಿಯೋ ಬಟ್ಟೆಯಲ್ಲಿ ಎಸೆಯಲ್ಪಟ್ಟು ಹೊತ್ತಿಗರಿದು ಸುಡದಂತೆ ಕಾಪಾಡಿದಿರಿ. ಕರ್ತನೇ ದೇವರನ್ನು ಕೈ ತಟ್ಟಿ ಕೊಂಡಾಡುವೆ. ನನ್ನ ಕರ್ತನೇ ದೇವರನ್ನು ಕೈ ತಟ್ಟಿ ಕೊಂಡಾಡುವೆ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಆಮೆನ್. ಹೋ, 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 ಹೋ. ಆಮೆನ್. Come on. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಶರಣಾಯಿ ನನ್ನ ದೇವರೇ, ಯೆಹೋವೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಯೆಹೋವೇ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. Come on. Hey, 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 hey. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ಬರುವೆ. ಮಾಡೋಣ. ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ. ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ. ಎಲ್ ಶಡ್ಡಾಯಿ ನನ್ನ ದೇವರೇ, ಎಲ್ರೋಯಿ ನನ್ನ ತಂದೆಯೇ, ಯೆಹೋವ ನನ್ನ ರಾಜನೇ. ಎಲ್ ಶಡ್ಡಾಯಿ ಯೆಹೋವ ನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಯೆಹೋವ ನಿಸಿಯಾಗಿ ಉದಯಿಸಿ ನನ್ನ ಶತ್ರುವನ್ನು ಓಡಿಸಿ ಜಯ ನೀಡಿದೆ. ಕಣ್ಣೀರ ಕೈಯಲ್ಲಿ ಕೊಂಡಾಟ ಸಿದ್ಧಪಡಿಸಿ ನನ್ನ ಕಣ್ಣೀರಿನ ಕಣಿವೆಯಲ್ಲಿ ಕೊಂಡಾಟ ಸಿದ್ಧಪಡಿಸಿ. ಎಲ್ ಶಡ್ಡಾಯಿ ನನ್ನ
ನನ್ನ ದೇವರೇ ಎಲ್ರೋಯಿ ನನ್ನ ತಂದೆಯೇ ಯೆಹೋವ ನನ್ನ ರಾಜನೇ ಎಲ್ ಶಡ್ಡಾಯಿ ನನ್ನ ದೇವರೇ ಎಲ್ರೋಯಿ ನನ್ನ ತಂದೆಯೇ ಯೆಹೋವ ನನ್ನ ರಾಜನೇ ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ ನನ್ನ ಬಲವಾಗಿ ಕ್ರಿಸ್ತನು ಇರುವಾಗ ಯಾವ ಭಯವೂ ಇಲ್ಲ ನನಗೆ ನನ್ನ ಪಕ್ಕದಲ್ಲಿ ಜೊತೆಯಾಗಿರಲು ನಾನು ಜಯದಿಂದ ಎದ್ದು ನಿಲ್ಲುವೆ ಎಲ್ಶಡ್ಡಾಯಿ ನನ್ನ ದೇವರೇ ಎಲ್ರೋಯಿ ನನ್ನ ಕರ್ತನೇ ಯೆಹೋವ ನನ್ನ ದೇವರೇ ಎಲ್ಶಡ್ಡಾಯಿ ನನ್ನ ದೇವರೇ ಎಲ್ರೋಯಿ ನನ್ನ ತಂದೆಯೇ ಯೆಹೋವ ನನ್ನ ರಾಜನೇ ಎಲ್ ಶಡ್ಡಾಯಿ ನನ್ನ ದೇವರೇ ಎಲ್ರೋಯಿ ನನ್ನ ತಂದೆಯೇ ಯೆಹೋವ ನನ್ನ ರಾಜನೇ The inside people and outside people. Who are the inside people? The people who are, carry the covenant of God. ನೀನು ಎಷ್ಟು ಗಾತ್ರವಾಗಿದ್ರು ಸರಿ, ನೀನು ಚಿಕ್ಕವನಾದ್ರೂ ಸರಿ, ನಿನ್ನ ಜೊತೆ ಒಡಂಬಡಿಕೆ ಇದ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ. Amen. Hallelujah. ಲಾಸ್ಟ್ ವೀಕ್ ತೋರಿಸ್ದೆ ನಿಮಗೆ. ದಾವಿದ್ ಹೇಳ್ತಾನೆ ರಾಕ್ಷಸನ ಹತ್ರ, ಏಯ್ ನಿಮಗೆ ಸುನ್ನತಿ ಇಲ್ಲ ಕಣಲ್ಲ, ಬಡ್ಡಿ ಮಗನೇ, ನಿನಗೇನೋ ಇದೆ ತಲೆ ಮೇಲೆ, ತಲೆ ಮೇಲೆಲ್ಲ ದೋಷ ತುಂಬಿಕೊಂಡಿದೆ ಕಣೋ, ನಿನ್ನ ತಲೆ ಮೇಲೆಲ್ಲ ದ್ರೋಹ ತುಂಬಿಕೊಂಡಿದೆ ಕಣೋ, ನಿನ್ನ ತಲೆ ಮೇಲೆಲ್ಲ ಶಾಪ ತುಂಬಿಕೊಂಡಿದೆ, ನೀನು ಯಾರು? ನಾನು ಕರ್ತನ ಒಡಂಬಡಿಕೆಯಲ್ಲಿ ಓದ್ತಿದ್ದೀನಿ. Hallelujah. ಕ್ಯಾರಿ ದ ಕವನೆಂಟ್ ಆಫ್ ಗಾಡ್. Amen. ಯು ಆರ್ ಅನ್ಸರ್ಕಮ್ಸೈಸ್ ಪರ್ಸನ್. ಸುನ್ನತಿನ ಮನುಷ್ಯ ಅವನು ಹೇಳ್ಬಿಟ್ಟೆ ಆಮೇಲೆ ಕಲ್ಲೆತ್ತುತ್ತಾನೆ. ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ದೇವರು ಒಡಂಬಡಿಕೆ ಒಳಗಿದ್ದೇನೆ, ಇಂದು ನನ್ನ ದೇವರು ನಿನ್ನನ್ನು ನನ್ನ ಕೈಗಳಿಗೆ ಕೊಡ್ತಾನೆ. Hallelujah. 40 ದಿವಸ ಕಾದಾಟ ಮಾಡಿದ್ದಾರೆ ಸೋಲ್ಜರ್ಸ್ಗಳು. 40 ದಿವಸ ವೆಪನ್ಗಳು ಇಟ್ಕೊಂಡಿದ್ದಾರೆ. ಎಲ್ಲ ಇದೆ, ವೆಪನ್ ಇದೆ, ಆರ್ಮಿ ಇದೆ, ಎಲ್ಲ ಇದೆ, ರೆಜಿಮೆಂಟೇ ಇದೆ, ಎಲ್ಲ ಇದೆ. ಆದರೆ ಅವನ್ನ ಫೇಸ್ ಮಾಡೋಕ್ಕೆ ದಮ್ಮಿಲ್ಲ, ಅವ್ರಿಗೆ ದಿಲ್ಲಿಲ್ಲ. ಆ ದಮ್ಮು ದಿಲ್ಲೆಲ್ಲ ಯಾರು ಕೊಡ್ತಾರಂದ್ರೆ ಕರ್ತನ ವಾಕ್ಯ ನಿಮ್ಗೆ ಕೊಡುತ್ತೆ. Hallelujah. ಆ ವಾಕ್ಯ ನಿಮ್ಗೆ ಕೊಟ್ಬಿಡತ್ತೆ. ಅದಕ್ಕೆ ನೋಡಿ, ಇಲ್ಲಿ ಬಂದವರೆಲ್ಲ ಧೈರ್ಯವಂತರಾಗ್ಬಿಟ್ರಿ ನೀವು. ಯಾಕೆ? ಒಡಂಬಡಿಕೆ ಒಳಗೆ ಬಂದರು ಅವರು. ಪಾಪ ಅಲ್ಲಿವರೆಗೂ ನಂಬಿದ್ರು, ದೇವ್ರ ಕಡೆ ಹೋದ್ರು. ಆದರೆ ಒಡಂಬಡಿಕೆ ಬಗ್ಗೆ ಯೋಸೆಫರೇ ಅವ್ರಿಗೆ ಯಾರು ಪರಿಚಯ ಮಾಡಿಸ್ಲಿಲ್ಲ. ಆಗ ದೇವ್ ನಿಮ್ಗೆ ಇವತ್ತು ಹೇಳ್ತಾರೆ, ಈ ಲೋಕದ ಎಲ್ಲ ಐಶ್ವರ್ಯಗಳನ್ನ ಸಂಪಾದನೆ ಮಾಡೋಕ್ಕೆ ದೇವ್ ನಿಮ್ಗೇನು ಕೊಡ್ತಾ ಇದ್ದಾರತ್ತೆ? ಸಾಮರ್ಥ್ಯವನ್ನು ಕೊಡ್ತಾರೆ. ಸಾಮರ್ಥ್ಯ ಕೊಡ್ತಾರೆ. ಅಬ್ರಾಹ್ಮ್ ಸಾಮರ್ಥ್ಯ ಕೊಟ್ಬಿಟ್ರು. ಏಯ್ ಹೋಗೋ, ನಿನಗೆಲ್ಲ ಕೊಟ್ಟಿದ್ದೀನಿ, ಹೋಗೋ ನಿನಗೆ. ಅಲ್ಲ ದೇವ್ರಿಗೆ ಏನು ಕೊಟ್ಟಿದ್ದೀನಿ, ದೊಡ್ಡ ಜನಾಂಗ ಅಂತೀಯ, ದೊಡ್ಡ ಹೆಸರು ಅಂತೀಯ, ಯಾವ ಟಿ ವಿಲಿ ಯೂಟ್ಯೂಬಲ್ಲಿ ಬರ್ತಿಲ್ಲ ನನ್ನ ಹೆಸರು, ಎಲ್ಲಿ ಬಂದೈತೆ ದೇವರೇ? ನೀನು ಹೋಗೋ, ನಾನು ಮಾಡ್ತೀನಿ ಕೆಲಸ. ಹೋಗ್ತಾ ಇರ್ತೇನೆ ವಾಕಿಂಗು, ಯಾರೋ ರಾಜ ಬಂದಿವ್ರು ಎಂಜಿನ್ ಡೋ ಹೊಡೆದು ಬಿಡ್ತಾನೆ. ಹೊಡೆದಿದ್ದು ನೋಡಿ ದೇವ್ರು ಹೆಂಗೆ ಡ್ರಾಮಾ ರೆಡಿ ಮಾಡ್ತಾರೆ ನೋಡಿ. ಅವ್ನು ನೋಡ್ಬಿಡ್ತಾನೆ, ಸಾರಣ್ಣ ತುಂಬ ಚೆನ್ನಾಗಿರ್ತಾಳೆ, ಬಂದು ಕೇಳ್ತಾನೆ, ಯಾರು ಇವಳು? ಅವ್ನು ಹೆಂಡತಿ ಅಂದರೆ ನನಗೆ ಕೊಂದ್ಬಿಡ್ತಾನೆ, ನಮ್ಮ ತಂಗಿ ಅಂದ್ಬಿಡ್ತಾನೆ. ತಂಗಿ ತಾನೆ ಹೇಳ್ಕೊಂಡು ಹೋಗ್ರ ಅಂದ್ಬಿಟ್ಟು ಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ರಾಜನಿಗೆ ಗೊತ್ತಲ್ಲ, ರಾಜನ ಅರಮನೆಗೆ ಹೋದರೆ ಲಕ್ಷ್ಮಮ್ಮ ಅವರೇ ಒಂದು 10-15 kg ಗೋಲ್ಡೆಲ್ಲ ಹಾಕ್ಬಿಟ್ಟು ಮಾನೇ ದಿನ ಬ್ಯೂಟಿ ಪಾರ್ಲರ್ಗೆಲ್ಲ ಕರ್ಕೊಂಡೋಗಿ ಎಲ್ಲ ಮೇಕಪ್ ಎಲ್ಲ ರೆಡಿ ಮಾಡಿ, ಸಾರಮ್ಮ ಕೂತ್ಕೋ, ಇನ್ನೇನು ರಾಜ ಬಂದು ನೀನು ಮದುವೆ ಆಗ್ತಾನೆ. ಆ ಅಮ್ಮ ಕೂತ್ಕೊಂಡು ಅಳ್ತಾ ಇರ್ತಾಳೆ, ದೇವರೇ ಏನಪ್ಪ ಇಂಥ ಗ್ರಾಚಾರ ಒಕ್ಕಚ್ಕೊಂಡ್ಬಿಡ್ತು, ನೆನೆ ನೋಡಿದ್ರೆ ಗಂಡನಿಗೆ ಹಿಂಗೆ ಹೇಳಿದ್ಯಾ, ಇವತ್ತು ನೋಡಿದ್ರೆ ಇನ್ನೊಬ್ಬರಿಗೆ ಮದುವೆ ಮಾಡ್ಕೊಡ್ತಿದ್ಯಾ, ಇದು ಯಾವ ಗ್ರಾಚಾರಪ್ಪ? ಆದ ಅಬ್ರಾಹ್ಮಕ್ಕೆ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನೀ ಕೊಟ್ಟಂಥ ಒಡಂಬಡಿಕೆ ಸುಳ್ಳಾಡದೇ ಇರುವ ದೇವರಪ್ಪ ನೀನು. Hallelujah. ನಾನು ನಿನ್ನ ಕವನೆಂಟ್ ಒಳಗೆ ಬಂದಿದ್ದೀನಪ್ಪ. ನನ್ನ ದೇಶ, ನನ್ನ ಜನ, ನನ್ನ ಮನೆತನ ಎಲ್ಲರನ್ನೂ ಬಿಟ್ಟು ನಾನು ಹೇಳುವ ದೇಶಕ್ಕೆ ಹೊರಟೋಗಂತ ಹೇಳೋದಲ್ಲ, ಆ ದೇಶಕ್ಕೆ ನಾನು ಬಂದಿದ್ದೀನಿ. ನಾನು ಕೊಡೋ ಸನ್ಮಾನ ಇದಾ ಇಲ್ಲ ದೇವರೇ, ನನ್ನ ಸನ್ಮಾನ ಮಾಡೋದಕ್ಕಾಗಿ ಸ್ತೋತ್ರ. Amen. Hallelujah. ಎಲ್ಲ ಆಯಿತು. ಹೆಂಡತಿ ಓದಕ್ಕೆ ದುಃಖ ಪಡಲ್ಲ, ಅವ್ನು ಕವನೆಂಟು ಪ್ರೇ ಮಾಡ್ತಾನೆ. ಅದೇ ರೀತಿಯೇ ಕರ್ತ ನಿಮ್ಮ ಮನೆಯೊಳಗೆ ಬಂದು ಆಶೀರ್ವಾದ ಮಾಡ್ತಾರೆ. ನೈಟ್ ಪ್ರೇ ಮಾಡ್ತಾನೆ, ಬೆಳಗ್ಗೆ ಆಗೋಷ್ಟೊತ್ತಿಗೆ ರಾತ್ರಿ ಕನ್ಸಲ್ಲಿ ಬಂದು ದೇವ್ರ ಹತ್ರ ಮಾತಾಡ್ತಾರೆ. ಅರಸನದ ಅಭಿಮೇಲಕ, ಏಯ್ ಯಾವ ಹುಡುಗಿನ ಕರ್ಕೊಂಬಂದಿದ್ಯಾ ನೀನು? ಯಾಕೆ ದೇವ್ರೆ?
ಯಾಕೆ ಯಾರಪ್ಪ ಹುಡುಗಿ? ಅದು ಪ್ರವಾದಿ ಹೆಂಡ್ತಿನೋ, ನೀವು ಒಳ್ಳೆಗ ಕರ್ಕೊಂಬಂದೆ, ಇನ್ನು ಸ್ವಲ್ಪ ಹೊತ್ತರಿ ಎಲ್ಲ ಗರ್ಭ ಮುಚ್ಚಿಬಿಡ್ತೀನಿ, ಗರ್ಭ ಮುಚ್ಚ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಆ ರಾತ್ರಿ ಅವನಿಗೆ ಫುಲ್ಲು ಶಿವರಿಂಗ್ ಆಗಿ, ಡಿಸೆಂಟ್ರಿ ಆಗಿ, ಲೂಸ್ ಮೋಷನ್, ವಾಮಿಟು ಎಲ್ಲ ಆಗಿ ಸಣ್ಣಗೆ ಆಗ್ಬಿಡ್ತಾನೆ. ಒಂದು 5-6 ರೌಂಡ್ ಹೋಗೋ ಅಷ್ಟೊತ್ತಿಗೆ ರಾಜ ಹೇಳಿದ ಮಾತು ಕೇಳ್ತಾನ? ಕೇಳಲ್ಲ. ಅಷ್ಟು ಫಿಯರ್ ಆಗ್ತಾರೆ ದೇವರು. ನಾನು ಹೇಳ್ತೀನಿ ಮಕ್ಕಳೇ, ನೀವು ಇಲ್ಲಿ ಕೂತಿದ್ದೀರಾ, ನಿಮ್ಮ ಶತ್ರುಗೆ, ಹೊರಗಡೆ ಇರೋ ಶತ್ರುಗೆ ಎಂಥ ವಿಧದ ಲೂಸ್ ಮೋಷನ್ ಟ್ಯಾಬ್ಲೆಟ್ ಕೊಟ್ಟು ದೇವ್ರು ಭಯ ಆಗ್ತಿರ್ತಾರೆ ಗೊತ್ತಾ? ಗೊತ್ತಾ ನಿಮಗೆ? ನೀವು ಹೇಳ್ತೀರೋ ಅವ್ನು ಪವರ್ಫುಲ್. ಇಲ್ಲ ರೀ, ಅವನು ಆಲ್ರೆಡಿ ಪವರ್ಲೆಸ್. ಒಬ್ಬ ನಿನ್ನ ನೋಡಿ ಎದುರ್ತಾನಂದ್ರೆ ನಿನ್ನ ಜೊತೆ ಇರೋ ದೇವರಿದ್ದಾರಂತ. ಒಬ್ಬ ನಿಮ್ಮನ್ನು ನೋಡಿ ದೂರ ಆಗ್ತಾನಂದ್ರೆ ಆ ನಿಮ್ಮ ಜೊತೆ ನೋಡ್ತಾ ಇದ್ದಾನೆ. ಒಬ್ಬ ನಿಮ್ಮನ್ನು ನೋಡಿ ಎದುರ್ತಾನಂದ್ರೆ ಅವ್ನು ನಿಮ್ಗೆ ಕೊಡತಕ್ಕಂಥ ಆಯುಧ ಮಕ್ಕಳೇ. ಇವತ್ತು ನಾನು ಹೇಳ್ತೇನೆ, ಲೋಕದಲ್ಲಿ ಇರೋನಿಗಿಂತ ನಿಂಬಲ್ಲಿರುವ ದೇವರು ಸಿರಿವಂತನಾಗಿದ್ದಾನೆ. ಹೇಳಿದ್ರು ದೇವರು, ನಿನ್ನ ಜನಾಂಗ ಮಾಡ್ತೀನಿ, ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಹೆಂಡ್ತಿನ ತೊಗೊಂಡಾಗ ಹಾಕ್ಬಿಟ್ರು. ಮಾನಿದಿನ ಅರಸ ಹೇಳ್ತಾನೆ ಬೆಳಗಿನ ಜಾವದಲ್ಲಿ, ಇವ್ರ ಗಂಡ ಯಾರು ಕರಿಯೋ ಫಸ್ಟು ಅಂತ ಹೇಳ್ತಾನೆ. ಮತ್ತೆ ರಥ ಹೋಗುತ್ತೆ ಅಬ್ರಾಹ್ಮನ ಮನೆ ಮಧ್ಯೆ, ಬೇಗ ಬಾಪ. ಅವ್ನು ಹೇಳ್ತಾನೆ, ನಿನ್ನೆ ಹೆಂಡ್ತಿನ ಹೇಳ್ಕೊಂಡು ಹೋಗಿದ್ದೀರಾ, ಇವತ್ತು ನನ್ನ ಹೇಳ್ಕೊಂಡು ಹೋಗಿ ಏನು ಮಾಡ್ತೀರಾ? ಏನಿಲ್ಲ, ಮುಚ್ಕೊಂಡು ಬಾ ನೀನು ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆ ಅವ್ರಿಗೇನು ಆರ್ಡ್ರಸ್ ಇರಲ್ಲ, ದರ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅರಮನೆಯಲ್ಲಿ ನಿಲ್ಲಿಸ್ಬಿಡ್ತಾರೆ. ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ವಾಳ್ಗೆ ವಾಂಗೋ ಅಂದ್ಬಿಟ್ಟು ಕ್ಲೀನಾಗಿ ಅಬ್ರಾಹ್ಮನ ಈ ರೆಡ್ ಕಾರ್ಪೆಟ್ ಮೇಲೆ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಸಿಂಹಾಸನ ಮುಂದೆ ನಿಲ್ಲಿಸ್ತಾರೆ. ಅರಸ ಕೇಳ್ತಾನೆ ಅಭಿಮೇಲಕ್ಕು, ಏನಪ್ಪ ನಿನ್ನ ತಂಗಿ ಅಂದಿದ್ದಾನೆ, ನಾವು ಹೊತ್ಕೊಂಬಂದೆ ಅಪ್ಪ. ನೀನು ಹೆಂಡ್ತಿ ಅಂತ ಹೇಳಿ ನಾನು ಎತ್ಕೊಂಬರ್ತಿದ್ದ, ಏನಾಯ್ತು ರಾತ್ರಿ ಎಲ್ಲ ಫಿಸಿಯೋಥೆರಪಿ ಆಗೈತಪ್ಪ ನಮಗೆ, ದಯವಿಟ್ಟು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ರಾಜ ಮರ್ಯಾದೆಗೆ. ಅದಕ್ಕೆ ಅಲ್ಲಿ ಜನ ಹೇಳ್ತಾರೆ, ಸಾರ್ ಇದೆಲ್ಲ ಒಡವೆ ಎಲ್ಲ ಬಿಚ್ಚ ಬೇಡಪ್ಪ, ಹಂಗೆ ಕಳಿಸ್ಬಿಡು ಅಂತಾನೆ. 20 kg ಒಡವೆ ಬಂದ್ಬಿಡುತ್ತೆ. 20 ಜನ ಕೆಲಸದವ್ರು ಬಂದ್ಬಿಟ್ರು. ಹೌದಾ ಬ್ಲೆಸ್ಸಿಂಗ್. ದೇವರು ದುಷ್ಟನ ಹತ್ರ ಇರೋ ಐಶ್ವರ್ಯನ ಕಿತ್ತುಬಿಟ್ಟು ನೀತಿವಂತರ ಕೈಗೆ ಕೊಟ್ಟಿದ್ದಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ಪಾಲಾಗುತ್ತದೆ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಆಗ ನಿಮ್ಮ ಆಸ್ತಿ ಎಲ್ಲೋ ಒಂದ್ ಕಡೆ ಇದೆ. ಜೋಸೆಫ್ ಅವರೇ, ಶಾನನ್ ಅವರೇ, ಡ್ಯಾನಿ ಅವರೇ, ನಿಮ್ಮ ಆಸ್ತಿ ಎಲ್ಲೋ ಒಂದ್ ಕಡೆ ಇದೆ. ಇದು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಪೇ ಸಮ್ ಪ್ರೈಸ್. ಆ ಪ್ರೈಸ್ ಬರಬೇಕಂದ್ರೆ ಯು ಹ್ಯಾವ್ ಟು ಎಂಟರ್ ದ ಕವರೆಲ್ ಆಫ್ ಗಾಡ್. ದೇವರ ಒಳಬೇಡಿಕೆ ಒಳಗೆ ಯಾವಾಗ ನೀವು ಬರ್ತೀರಾ, ಅಲ್ಲಿಂದಲೇ ನಿಮ್ಮ ಕೆಲಸ ಆರಂಭ, ಅಲ್ಲಿಂದಲೇ ನಿಮ್ಮ ಜೀವನದ ಆಶೀರ್ವಾದ, ಪ್ರಗತಿ ಎಲ್ಲ ಲಿಫ್ಟ್ ಆಗ್ತಾ ಹೋಗತ್ತೆ. ದೇವ್ರು ನಮಗೆ ಸ್ತೋತ್ರವಾಗಲಿ. ಎಲ್ಲ ದೃಷ್ಟಿಯಿಂದ ಕಿತ್ತು ದೇವ್ರು ಬಡವರಿಗೆ ಎತ್ತಿ ಕೊಡ್ತಾರೆ. ಆಗ ನಾನು ಹೇಳ್ತೇನೆ, ಇವತ್ತು ಹೇಳಿ, ದೇವರೇ ಕಟ್ಟಿದ ಮನೆಗಳು ಬರೋದಕ್ಕೆ ಸ್ತೋತ್ರ, ಹೊಸ ವ್ಯಾಪಾರಗಳು ಬರೋದಕ್ಕೆ ಸ್ತೋತ್ರ, ಹೊಸ ಬ್ಲೆಸ್ಸಿಂಗ್ಸ್ಗಳು ಬರೋದಕ್ಕಾಗಿ ಆಶೀರ್ವಾದ ಬರುತ್ತೆ. ಯಾರೋ ಒಂದು ತಾಯಿ ಹೇಳಿದ್ರು, 3 ವರ್ಷ ಬೆಳೆ ಮಾಡಲಿಲ್ಲಪ್ಪ ಅಷ್ಟೇ, 3 ವರ್ಷ ಬೆಳೆ ಇಲ್ಲ, ನಾ ಲೋನ್ ತೆಗ್ದಿರೋ ಬ್ಯಾಂಕ್ ಅವ್ರು ಬಂದು ಇಡೀ ಬ್ಯಾಂಕ್ ನಮ್ಮ ಪ್ರಾಪರ್ಟಿನೇ ತೊಗೊಂಡೋಗಿ ಹರಾಜಾಗ್ತಾ ಇದ್ದಾರೆ, ಇನ್ನು ಒಂದೇ ಒಂದು ತಿಂಗಳು ಬಾಕಿ ಇದೆ, ಎದುರು ಬೇಡ, ಹೋಗಿ ಕವರ್ನೆಟ್ ಬಾ, ನೀನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಕಳಿಸ್ದೆ. ಇಡೀ 3 ಎಕರೆ 4 ಎಕರೆ ಜಮೀನಿಗೆ ಮಳೆನೇ ಇಲ್ಲ. 2.5 ವರ್ಷ ಮಳೆ ಇಲ್ಲ ಊರಲ್ಲಿ. ನನ್ನ ಪ್ರಿಯ ಮಕ್ಕಳೇ, ಯಾಕೆ ಏನು ಮಾಡ್ತಿದ್ಯಾ, ಪ್ರೇ ಮಾಡಲ್ವಾ? ಇಲ್ಲ, ನಂದೆಲ್ಲ ಹೋಯ್ತು. ನೀನು ಹೋಗಿ ಅರಿಕೆ ಮಾಡಬೇಡ, ಮಳೆ ಬರೋದಕ್ಕಾಗಿ ಸ್ತೋತ್ರ ಅಂತ ಅರಿಕೆ ಮಾಡು ನೀನು ಅಂತ ಹೇಳಿದೆ. ಆ ಅಮ್ಮ ಸ್ಟಾರ್ಟ್ ಮಾಡಿದ್ಲು, ಯೇಸು ನಾಮದಲ್ಲಿ ಪ್ರವಾದಿ ಹೇಳಿದ್ದಾನೆ, ಮಳೆ ಬರೋದಕ್ಕಾಗಿ ಸ್ತೋತ್ರ, ನಾನು ಸನ್ಮಾನ ಮಾಡ್ತೇನೆ ಅಂತ ಹೇಳಿ ತನ್ನ ಕೈಲಿದ್ದ ಹಣವನ್ನು ತಂದು ಬೀಜವಾಗಿ ಬಿತ್ತಿ, ಮತ್ತೆ ಅವಳು ಮೆಣಸಿನಕಾಯಿ ತೋಟಕ್ಕೆ ಹೋಗಿ, ಈ ಸಮಯದಲ್ಲಿ ಈ ಮಾನ್ಸೂನ್ ಕಾಲದಲ್ಲಿ ನನ್ನ ಮನೆಯಲ್ಲಿ, ನನ್ನ ಹೊಲದಲ್ಲಿ ಆ ಮಳೆ ಜಡಿದು ಅಳ್ಳಾಡಿಸಿ ಹೊರಸುಸುವಾಗಿ ಬರೋದಕ್ಕಾಗಿ ಕೊನೆಗೆ ಹೇಗೆ ಬಂತು ಅಂದರೆ ಮಳೆ, ಕೊನೆಗೆ ನನಗೆ ಪ್ರೇ ಮಾಡಿ ಹೇಳಿದ್ಲು, ಅಪ್ಪ ಮಳೆ ಕೊಚ್ಕೊಂಡು ಹೋಗ್ತಾ ಇದೆ, ಬೆಳೆ ಕೊಚ್ಕೊಂಡು ಹೋಗ್ತಾರೆ, ಪ್ರೇ ಮಾಡಿ ಅಪ್ಪ ಅಂದ್ರು. ನನ್ನ ಪ್ರಿಯ ಮಕ್ಕಳೇ, ಕೊನೆಗೆ ಬಂದ ಮಳೆಯಲ್ಲಿ 3 ವರ್ಷದ ಫಸಲು ಎಮ್ಮ ತಗೊಂಡ್ಬಿಟ್ಲು ನೋಡಿ. 3 ವರ್ಷದ ಫಸಲು ತಗೊಂಡ್ಲು, ಸಾಲ ತೀರಿಸಿದ್ಲು, ದೇವ್ರ ವಾಕ್ಯಕ್ಕೆ ಸ್ವೀಕಾರ ಮಾಡಿ ಹಣ ತಂದು ಕೊಟ್ಲು, ಸ್ವಂತ ಒಂದು ಮನೆಯನ್ನು ಕಟ್ಕೊಂಡ್ಲು. ಯಾಕೆ? ದೇವ್ರು ಕೊಟ್ಟ ವಾಗ್ದಾನ ನೆರವೇರಬಾರ್ದಂತಲೇ ಸೈತ ನಿಮಗೆ ಅನೇಕ ತಡೆಗಳು ತರ್ತಾನೆ. ಅದಕ್ಕೆ ಕಿಲ್ ದ ಮನಿ ಬೈ ಮನಿ ಓನ್ಲಿ, ಮುಳ್ಳಿಂದನೇ ತೆಗೀರಿ. ಹಣ ಇಲ್ಲ, ನೀವು ತುಂಬ ಜನ ಹಣಕ್ಕೆ ಭಯ ಪಡ್ತಿದ್ದೀರಾ, ಅಯ್ಯೋ ಹಣ ಬಿಟ್ಟು ಹೋಗ್ಬಿಟ್ರೆ, ಅಯ್ಯೋ ಹಣ ಬಿಟ್ಟೋಗಲ್ಲ, ಅದು ನಿಮ್ಮ ಜೊತೆ ಇರುತ್ತೆ ಯಾವಾಗ ನೀ ದೇವ್ರ ಜೊತೆ ಇರೋವರೆಗೂ. ಲೋಕದವನ ಜೊತೆ ಹಣ ಇದೆ, ಆದರೆ ದೇವರು ಇಲ್ಲ. ಅದಕ್ಕೆ ಹಣ ಯಾವಾಗ ಬೇಕೋ ಅವನ ಜೀವನ ಬಿಟ್ಟು ಹೋಗ್ಬಿಡತ್ತೆ. ಹಣ ಇರೋರಿಗೆ ಅವನಿಗೆ ಬೆಲೆ, ಹಣ ಹೋದ ಮೇಲೆ ಇನ್ನೆಲ್ಲ ಖಾಲಿ ಖಾಲಿ ಖಾಲಿ, ತಂಡ ಕೂಲ್ ಅಲ್ವಾ? ಅದಕ್ಕೆ ದೇವ್ರ ವಾಕ್ಯ ಇರೋರಿಗೆ ಜಾಲಿ, ವಾಕ್ಯ ಇರೋರಿಗೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಗಂಡ ಇರೋರಿಗೇನೆ ಜಾಲಿ, ಹೋದ್ಮೇಲೆ ಎಲ್ಲ ಖಾಲಿ.
ಗಂಡ ಇರೋರಿಗೆ ಜಾಲಿ, ಹೋದ್ಮೇಲೆಲ್ಲ ಖಾಲಿ. ಖಾಲಿ. ಮಕ್ಕಳು ರೋಡಲ್ಲಿ ಪೋಲಿ, ಹೆಂಡತಿ ಮಾಲಲ್ಲಿ ಟ್ರಾಲಿ, ಊರಿಗೊಂದು ಊಟ, ಮನೆಗೊಂದು ಫೋಟೋ, ಅತ್ತೆ ಕೋಮ, ಮಾಮ ಡ್ರಾಮಾ. ವಾಕ್ಯ ಇರೋರಿಗೆ ಜಾಲಿ. ದಟ್ಸ್ ವಾಟ್ ಬೈಬಲ್ ಸೇಸ್. ದೇವರು ವಾಕ್ಯ ಹೇಳುತ್ತೆ, ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ದೇವರನ್ನ ಸಂತೋಷದಿಂದ ಸಂಭ್ರಮದಿಂದ ಸೇವಿಸದೆ ಹೋದುದರಿಂದ ನಿಮ್ಮನ್ನ ಕಷ್ಟಕ್ಕೆ ಒಳಪಡಿಸ್ಬಿಡ್ತಾರೆ. ಸರ್ವ ಸಮೃದ್ಧಿ ಉಂಟ ಕಾಲ ಯಾವುದು? ಯೇಸು ಕ್ರಿಸ್ತ ಬಂದಿರೋ ಕಾಲ, ಒಡಂಬಡಿಕೆ ಒಳಗಿರೋ ಕಾಲ. ಅದಕ್ಕೆ ನೀವೆಲ್ಲ ಒಡಂಬಡಿಕೆ ಒಳಗೆ ಬಂದಿದ್ದೀರಿ. ಆವತ್ತು ಈ ಒಡಂಬಡಿಕೆ ಬಂದ ಮೇಲೆ ಎಲ್ಲ ಗ್ರೀನ್ ಆಗುತ್ತೆ, ಎಲ್ಲ ಮಳೆ ಬರುತ್ತೆ, ಎಲ್ಲ ಸಾಲ ತೀರುತ್ತೆ, ಎಲ್ಲ ಸಂಬಂಧ ಹುಡುಕಿ ಬರುತ್ತೆ, ಮಕ್ಕಳಿಗೆ ಮದುವೆ ಆಗುತ್ತೆ, ಮನೆ ಕಟ್ಟಿಗೆ ಮುಗಿಸ್ತೀರಾ, ಇನ್ನೊಂದು ಮನೆಗೆ ಬಾಡಿಗೆ ಬಿಡ್ತೀರಾ, ಹೊಸ ದುಡ್ಡುಗಳು ಇಡ್ತೀರಾ, ಇನ್ನೊಂದು ಬ್ಯಾಂಕಲ್ಲಿ ದುಡ್ಡು ಇಡ್ತೀರಾ, ಇನ್ನೊಂದು ಬ್ಯಾಂಕಲ್ಲಿ ಆಶೀರ್ವಾದ ಆಗುತ್ತೆ, ಎಲ್ಲ ಕಾರ್ಯ ಆಗುತ್ತೆ, ಎಣ್ಣೆ ವ್ಯಾಪಾರ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ನೀ ಕೇಳೋದಕ್ಕಿಂತ ಬೇಡೋದಕ್ಕಿಂತ ಎಲ್ಲ ದೇವರು ಅತ್ಯಧಿಕವಾಗಿ ರಾಘವರೇ ಅಪ್ಪ ಮಾಡಿಕೊಡ್ತಾರೆ, ಚಂದ್ರವರೇ ದೇವರು ಮಾಡಿಕೊಡ್ತಾರೆ, ಶೇಖರ್ ಅವರು ಮಾಡಿಕೊಡ್ತಾರೆ, ಇಮಾನುವೇಲ್ ಅವರೇ ಅವರು ಮಾಡಿಕೊಡ್ತಾರೆ. ಅವ್ರ ಕೈಲಿ ಅಸಾಧ್ಯವಾದ ಯಾವುದೂ ಇಲ್ಲ. ಮಂಜುಳವರೇ ಮಾಡಿಕೊಡ್ತಾರೆ. ಎಲ್ಲ ಕಳ್ಕೊಂಡ್ ಬಂದಿದ್ದೀರಾ ನಂಬಿ. ನಾನೊಂದು ಕಾಲದಲ್ಲಿ ನಿಮ್ಮ ಹಾಗೆ ಬಂದೆ, ಏನಿಲ್ಲ ಅಂತಲೇ ಬಂದೆ. ಅದು ಇವತ್ತು ನೋಡಿ ಸೂಟು ಬೂಟು ಹಾಕಿ ನಿಮ್ಮ ಮುಂದೆ ನನ್ನ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರಪ್ಪ. ಹಲ್ಲೆಲೂಯಾ. ನಿಮ್ಮ ಅಮ್ಮ ಅಪ್ಪ ಯಾರು ನಿಮ್ಮನ್ನ ಇಷ್ಟ ಮೇಲೆ ತರಕ್ಕಾಗಲ್ಲ. ಗೀತಾ ಅವರೇ ಯಾರು ತರಕ್ಕಾಗಲ್ಲ, ರೀಟಾ ಅವರೇ ಯಾರು ತರಕ್ಕಾಗಲ್ಲ, ಕುಮಾರ್ ಅವರೇ, ಮಹೇಶ್ ಅವರೇ, ನಿಮ್ಮ ಅಪ್ಪ ಏಸಪ್ಪ ಒಬ್ಬರೇ ಅದನ್ನು ತಂದ ಆಶೀರ್ವಾದ. ಶಶಿ ಅವರೇ 2 ಆಶೀರ್ವಾದ ಪಡಿತೀರಾ. ಹೋಗಿ ನಿಮ್ಮ ಮನೆಗೆ ಹೊಸ ಮನೆ ಕಟ್ಟಿ ಮುಗಿಸ್ತೀರಾ ನೀವು. ಪ್ರಭೆ ನಿಮ್ಮ ವ್ಯಾಪಾರಗಳಲ್ಲಿ ಆಶೀರ್ವಾದ ಹೊಂದತ್ತೆ, ಅಭಿವೃದ್ಧಿ ಆಗ್ತೀರಾ. ನುಡೀರಿ, ನಾನು ಹೇಳಿದ ಮಾತು ನುಡೀರಿ. ನನಗಿಲ್ಲಿ ಉಪವಾಸ ಮಾಡೋದು, ಕಣ್ಣೀರು ಹಾಕೋದು, ಈ ಡ್ರಾಮಾ ಎಲ್ಲ ಐ ಡ್ರಾಮಾ ಬೇಡ ನನಗೆ. ಅಪ್ಪ ಹೇಳಿದ್ರೆ ನೀನು ಡ್ರಾಮಾ ಮಾಡಬೇಡ. ಮೊಣಕಾಲೆಲ್ಲ ಕತ್ತಿಯಿಂದ ಕುಯ್ಯಲ್ಪಟ್ಟು ಎಣ್ಣೆ ಹಚ್ಚಿ 3 ವಾರ ಸತತವಾಗಿ ಉಪ್ಪಿನ ಮೇಲೆ ನಾನು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ದೀನಿ. ಅಪ್ಪ ಅವ್ರ ಕಂಬದ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋರು, ನಿನಗೆ ಮಳೆ ಮೇಲೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋರೆ, ನೀನು ಉಪ್ಪಿನ ಮೇಲೆ ಯಾಕಾದೆ? ನಾನು ಕಷ್ಟಪಟ್ಟು ನಾನು ಮಾಡಿದ್ರೆ ಮಾತ್ರನೇ ದೇವ್ರು ಕೇಳ್ತಾರೆ. ಅದು ತಪ್ಪು. ದ ಸಾಲ್ವೇಷನ್ ಮೇಡ್ ಇನ್ ಸಚ್ ಎ ಡಿಸೈನ್, ಯು ಕೆನಾಟ್ ಕ್ರಿಯೇಟ್ ದಟ್ ಮುಕ್ತಿ, ಯು ಕೆನಾಟ್ ಕ್ರಿಯೇಟ್ ದಟ್ ಮೋಕ್ಷ. ಆಲ್ ಅದರ್ ರಿಲಿಜನ್ ದೇ ಕ್ರಿಯೇಟೆಡ್ ದೇರ್ ಓನ್ ಮುಕ್ತಿ. ಅವರ ತಮ್ಮದೇ ಆದ ದಾರಿಗಳನ್ನ ಮೋಕ್ಷ ಮಾರ್ಗ, ಕರ್ಮ ಮಾರ್ಗ ಅಂತ ಅವ್ರು ಕಣ್ಣಿಡ್ದು ಇಟ್ಕೊಂಡಿದ್ದಾರೆ. ಆದರೆ ಈ ಮಾರ್ಗ ಆ ಥರ ಅಲ್ಲ. ಎಲ್ಲ ಅವರು ಮಾಡಿದ್ದಾರೆ, ನೀವು ಮುಚ್ಕೊಂಡು ನಂಬೇಕಷ್ಟೇ. ಅದು ದೇವ್ರು ಹೇಳ್ತಾರೆ ವಿಶ್ವಾಸ. ನೀವು ಫೇತಲ್ಲಿ ಬನ್ನಿ. ಚಿಕ್ಕ ಹುಡುಗ 5 ರೊಟ್ಟಿ 2 ಮೀನು ಕೊಟ್ಟ, ಅಪ್ಪ ನನ್ನ ಹತ್ರ ಇರೋದಿಷ್ಟೇ, ಹತ್ಕೊಂಡು ಕೊಟ್ನಾ? ಹೀಗೆ ಬಾಲಕನು ಕಣ್ಣೀರು ಸುರಿಸುತ್ತಾ ಹೊಟ್ಟೆ ಹಚ್ಕೊಂಡು ದೇವರೇ ನಿನ್ನ ಕೈಲಾದ ಅದ್ಭುತ ಮಾಡಪ್ಪ ಅಂತ ಹೇಳಿ ಕೊಟ್ನಾ? ಇಲ್ಲ. ಯಾಕೆ? ಏನು ಮೆಸೇಜ್ ಕೇಳ್ದ ಅವತ್ತವನು? ಕವನೆಂಟ್ ಆಫ್ ಏಬ್ರಹಾಮ್. ಅಬ್ರಾಹ್ಮನ ಒಡಂಬಡಿಕೆ ಆಶೀರ್ವಾದ ಏನು ಅನ್ನೋದೇ ಅದನ್ನು ಹೇಳ್ದ. ಅದಕ್ಕೆ ಪೌಲ್ ಹೇಳ್ತಾರೆ ಗಲಾತಿಯಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ದ ಬ್ಲೆಸ್ಸಿಂಗ್ ಆಫ್ ಏಬ್ರಹಾಮ್ ಗಿವನ್ ಟು ದ ಜೆಂಟೈಲ್ ಥ್ರೂ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಥ್ರೂ ದ ಫೇತ್. ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದಗಳನ್ನು ಅನ್ಯ ಜನಗಳಾಗಿರೋ ನಮಗೆ ಕ್ರಿಸ್ತ ಯೇಸುವಿನ ಮುಖಾಂತರ ನಂಬಿಕೆಯಿಂದ ಕೊಡಲ್ಪಡ್ತಾ ಅಂತ ಹೇಳುತ್ತೆ. ಆಗ ನಂಬಿಕೆಯಿಂದ ನೀವು ರಿಲೀಸ್ ಮಾಡಬೇಕು. ಬೀಗ ನಿಮ್ಮ ಕೈಲಿದೆ, ನೀವು ರಿಲೀಸ್ ಮಾಡಿದ್ರೆ ಅದು ಬಿಡುಗಡೆ ಆಗತ್ತೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಬಿಚ್ಚಲ್ಪಡುತ್ತದೆ. ಬಿಚ್ಚಲ್ಪಡತ್ತೆ. ಆಗ ಯಾಕೆ ಆಗಲ್ಲ ದೇವರು? ಯಾಕೆ ಕಾರ್ಯ ಮಾಡೋದಿಲ್ಲ? ಖಂಡಿತ ದೇವ್ರು ಕಾರ್ಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಯಾವುದೋ ಒಂದು ಮನೆಗೆ ಪ್ರೇಯರ್ಗೆ ಹೋಗಿದ್ದೀನಿ ತುಂಬ ವರ್ಷಗಳ ಹಿಂದೆ. ಆ ವಟಾರನೇ ದಾಟ್ಕೊಂಡು ಹೋಗ್ಬೇಕು. ಅಲ್ಲಿ ಪ್ರೇಯರ್ಗೆ ಹೋದರೆ ಸಾಕು, ಆ ಮನೆ ಓನರ್ ಬಂದು ಇವ್ರು ಒಳಗಡೆ ಬಾಟ್ಲು ತೊಗೊಂಡು ಎಸೆಯೋದು, ತೆಂಗಿನಕಾಯಿ ತೊಗೊಂಡು ಎಸೆಯೋದು, ಇಲ್ಲಿ ಪ್ರೇಯರ್ ಮಾಡ್ತೀರ ನೀವು ಹಾಗೆ ಹೀಗೆ ಅಂತ ಶುರು ಮಾಡ್ತಾಯಿದ್ರಂತೆ. ಒಂದಿನ ನಾನು ಅಕಸ್ಮಾತ್ ಆ ಮನೆಗೆ ಹೋಗ್ಬಿಟ್ಟಿದ್ದೀನಿ, ಎಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದೀನಿ. ಏನಪ್ಪ ಬಂದೆ, ಇಲ್ಲ ಸಿಸ್ಟರ್ ಒಂದು ಪ್ರೇ ಮಾಡೋಣ ಬಂದೆ, ಲೋಟ ನೀರು ಕೊಡಿ ಅಂದೆ. ನೀರು ಕೊಟ್ಟರು, ಒಂದು ಪ್ರೇಯರ್ ಮಾಡಿ ಅಂದರು. ನನಗೆ ಪ್ರೇ ಮಾಡ್ತಾ ಮಾಡ್ತಾ ಆತ್ಮ ಇಳಿದ್ಬಿಡ್ತು. ಆತ್ಮ ಇಳಿದೆ ಫುಲ್ ಅನ್ಯ ಭಾಷೆ ತುಂಬಿಟ್ಟು ಲಬ 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 ಅಂತ ಬಡ್ಕೊಬಿಟ್ಟೆ ನೋಡಿ. ಆಯಮ್ಮ ಎತ್ಕೊಂಡ್ಬಂದ್ಬಿಡ್ತು ಒಣಕೆ ಎಲ್ಲ. ಯಾವನೋ ಅವ್ನು ಬಂದಿರೋದು ನಮ್ಮ ಓಟಾಡದೊಳಗೆ ಅಂತ. ಒಂದು 10 ಮನೆ ದಾಟ್ಕೊಂಡು ಬರ್ತಾಯಿತ್ತು. ಅವ್ರು ಹೇಳ್ತಾರೆ ಬದ ನಿಲ್ಚಿಗೋ ಅದನ್ನ ಕೆಳಗೆ ಒಂದಿರ್ಚಿ. ಯಾರು ಒಂದಿರ್ಚಿ ಬಂದ್ಬಿಟ್ಲವಳು, ಒಂದು ಹೊಡೆದಾಕ್ಬಿಡ್ತಾಳೆ, ನಮ್ಮನ್ನು ಮನೆಯೊಳಗೆ ಹೊಡೆದಾಕ್ಬಿಡ್ತಾಳೆ. ದಯವಿಟ್ಟು ನಿಲ್ಲಿಸಿ ಪ್ರೇಯರು. ನಾಳೆ ಏನು ನಿಲ್ಲಿಸೋದು, ಯಾಕೆ ನಿಲ್ಲಿಸ್ಬೇಕು? ನನ್ನ ವಾಕ್ಯಕ್ಕಿಂತ ಅಮ್ಮ ದೊಡ್ಡೋಳ. ಬೇರೆ ಇನ್ನೂ ಜೋರಾಗೆ ಮಾಡಿದೆ. ಬಂದು ಇನ್ನೇನು ಮನೆ ದಾಟಬೇಕು, ಇನ್ನೇನು ಮನೆ ಒಳಗೆ ಬರಬೇಕು, ಹೆಂಚಿನಿಂದ ಒಂದು ಹೆಂಚು ಲೂಸ್ ಆಗಿ ಕೆಳಗೆ ಬಂದ್ಬಿಡ್ತು ನೋಡಿ. ದಡ 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 ಬಂದ್ಬಿಟ್ಟು ಎಡಕ್ಕೆ ಅಂದ್ಬಿಟ್ಟು ತಲೆ ಮೇಲೆ ಬಿದ್ದುಬಿಡ್ತು ನೋಡಿ. ಬಿದ್ದಿದ್ದೆ, ಅಮ್ಮ ದೇವರೇ ಅಂತ ಬಿದ್ದುಬಿಡ್ತು ನೋಡಿ. ಅಮ್ಮ
ಮೊದಲೇ ಆಂಡಾಳಮ್ಮ ಬೋಲ್ಡ್ ಹತ್ರ ದಪ್ಪಗಿತ್ತು ನೋಡಿ ಅಮ್ಮ, ದಪ್ಪಗೆ ಎತ್ಕೊಂಡು ಹೋಗ್ಬಿಟ್ರಿ ಆಂಬ್ಯುಲೆನ್ಸಲ್ಲಿ. ಮನೆ ಎಂಟ್ರೆನ್ಸಲ್ಲಿ ಇರೋದು ಯಾರು ಬರೋಂಗಿಲ್ಲ, ಪಾಸ್ಟ್ರುಗಳು. ದೇವ್ರ ವಾಕ್ಯದಲ್ಲಿ ಏನು ಬಲ ಏನದು ಅವತ್ತ ಅಮ್ಮನ ತೋರಿಸ್ತಾ, ಏನಕ್ಕೆ ಭಯ ಪಡ್ತೀಯ? உலகத்தில் இருக்கிற காட்டில் உனக்குள்ள இருக்கிற கர்த்தர் பெரியவர். Hallelujah. Greater is he that is in you than he that is in the world. ಲೋಕ ನಿನ್ನ ದೇವ್ರು ಹೆಚ್ಚಿನ ಆರಾಗಿದ್ದಾರೆ. 10 ದಿನ ಆದಮೇಲೆ ಆಪ್ರೇಷನ್ ಆಗಿ ಎಮ್ಮನಿಗೆ ಬಂದಿದೆ, ತಲೆ ಮೇಲೆ ದೊಡ್ಡದು ಮುಂಡಾಸ್ ಥರ ಬ್ಯಾಂಡೇಜಲ್ಲಿ ಹಾಕ್ಬಿಟ್ಟು ಮನೆ ಎಂಟ್ರೆನ್ಸಲ್ಲಿ ಚೇರಲ್ಲಿ ಕೂತ್ಕೊಂಡ್ಬಿಟ್ಟೈತೆ. ಕುತ್ಕೊಂಡು ತಿರುಗಿಸಂಗಿಲ್ಲ. ಯಾಕೆ ಕಾಯ್ತಾ ಅಂದರೆ ಅಂದ ಪಾಸ್ಟ್ರು ಒಂದಾರ ಅಂತ ಕಾಯ್ತಾ ಐತೆ. ನಾನು ಬರ್ತೀನಿ, ಕೊನೆಗೆ ನಾನು ನೋಡ್ಬಿಟ್ಟೆ ನಮ್ಮನೆಲ್ಲ ಅದು ಏನಾಯ್ತು ಅಂದೆ, ಜವಾಬಂಡೆ ತಲೆ ಮೇಲೆ ಬೈಟು ಪ್ರೇ ಮಾಡಿದೆ. ಪ್ರೇ ಮಾಡಿಬಿಟ್ಟು ಎಣ್ಣೆ ಹಚ್ಚಿದೆ ಅಷ್ಟೇ. 3 ದಿನಕ್ಕೆ ಸ್ವೆಲ್ಲಿಂಗ್ ಗಿಲ್ಲಿಂಗ್ ಎಲ್ಲ ಹೋಗಿ ಬ್ಯಾಂಡೇಜ್ ಎಲ್ಲ ತೆಗೆದುಬಿಟ್ಟು ಅವ್ರ ಮನೇಲಿ ಪ್ರೇ ಶುರು ಮಾಡಿಬಿಟ್ಟೆ. ಕೊನೆಗೆ ಅಮ್ಮ ಎಲ್ಲರೂ ಆರ್ಡ್ರ್ ಮಾಡ್ತೀವಿ, ಎಲ್ಲ ಇಲ್ಲಿ ಬನ್ನಿ ಇಟ್ಲರು ಎಲ್ಲ ಬಂದು ಕೂತ್ಕೊಳ್ಳಿ ಆರಾಧನೆಗೆ. ಎಲ್ಲ ಪ್ರೇ ಮಾಡಿದ್ಮೇಲೆ ಎಲ್ಲರೂ ಉಪ್ಪಿಟ್ಟು ಉಪ್ಮಾ ಎಲ್ಲ ಕೊಡ್ತಿಟ್ಟು ಕಾಣಿಕೆ ವಾಂಗಿನೇ ನಾವು ಎಳೆಯ ಒಂದೆ. ಮಾತಲ್ಲಿ ಎಷ್ಟು ಪವರ್ ಐತೆ, ಶಕ್ತಿ ಇರಬೇಕು. ಅಯ್ಯೋ ನನ್ನ ಕೈಲಿ ಏನಿಲ್ಲ ಬದೇ, ಎಲ್ಲ ದೇವರೇ ನೋಡ್ಕೋಬೇಕು ಬದೇ, ನಿನ್ನ ಕೈಲಿ ಏನಿಲ್ಲ ಅಂತ ನೀನೇ ಹೇಳ್ತಿಯಲ್ಲ. ಭೂಮಿ ಮೇಲೆ ಏನು ಕಟ್ತಿರೋದು ಕಟ್ಟಲ್ಪಡೋದು ಅಧಿಕಾರ ಕೊಟ್ಟಾಯ್ತು. ಕೊಟ್ಟ ಮೇಲೆ ಏನು ಮಾಡಬೇಕು? ಕಣ್ಣು ಇದೆ ನಿನ್ನ ಕೈ, ಕಣ್ಣೊಳಗೆ ಏನಿದೆ? ಬುಲೆಟ್ ಕೂಡ ಇದೆ. ಇವಾಗ ನೀ ಏನು ಮಾಡಬೇಕು? ಜಸ್ಟ್ ಅದನ್ನು ಮಣಿಯವರೇ ಟ್ರಿಗರ್ ಮಾಡಬೇಕು ಅಲ್ವಾ? ಹೆಂಗಿಡ್ಕೊಂಡು ಗನ್ನಿ ಉಲ್ಟಾಡ್ಕೊಂಡು ಟ್ರಿಗರ್ ಮಾಡ್ಕೊಳ್ಳೋದಲ್ಲ. ನಿನಗೆ ಯಾರು ವೈರಿ ಅವ್ರ ಕಡೆ ಟ್ರಿಗರ್ ಮಾಡಬೇಕು. ಮನುಷ್ಯ ಕಂಡಿಡಿದ್ರೆ ಬುಲೆಟೇ ವಯಸ್ಸು ಜಾತಿ ಮತ ಕೇಳೋದಿಲ್ಲ, ಸೀದಾ ಹೋಗಿ ಹೊಡೆಯೋ ಟಪ್ಪಂತ ಹೊಡೆದು ಅವನ ಸಾಯಿಸಿ ಕೆಳಗಾಕತ್ತಂದ್ರೆ ದೇವ್ರ ಬುಲೆಟ್ ಎಷ್ಟು ಪವರ್ಫುಲ್ ಆಗಿದೆ. ಕವನೆಂಟ್ ಒಳಗೆ ಬಂದ್ಬಿಟ್ಟ. ಅದಕ್ಕೆ ನನ್ನ ಪ್ರಿಯ ಮಕ್ಕಳೇ, ಯಾವಾಗ ನೀವು ಕವನೆಂಟ್ ಒಳಗೆ ಬಂದ್ಬಿಡ್ತೀರಾ, ದೇವರೇ ಅಲ್ಲಿ ಪ್ರೇ ಮಾಡ್ಬೇಕು. ದೇವರೇ ನೀನು ನನ್ನ ಕವನೆಂಟ್ ಒಳಗೆ ಬಂದಿದ್ದೀನಪ್ಪ, ನಾನು ಎಲ್ಲ ಆಶದ ಬಿಡುಗಡೆ ಆಗಿರೋದಕ್ಕಾಗಿ. ಆ ಹುಡುಗ ಹತ್ಕೊಂಡು ಕೊಡಲಿಲ್ಲ, ಕೊಟ್ಟ. ದೇವರೇ ಇದು ತಗೊಳಪ್ಪ, 5 ರೊಟ್ಟಿ 2 ಮೀನು. ಏಸಪ್ಪ ಏನು ಮಾಡಿದ್ರು? ಆ ರೊಟ್ಟಿನ ತೆಗೆದುಕೊಂಡು ಏನು ಮಾಡಿದ್ರು? ಅಪ್ಪನ ಕೈಗೆ ಹೋದ್ಮೇಲೆ ಈ ಎಂಟರ್ ದ ಕವನೆಂಟ್ ಕೊಟ್ಟಿದ ತಕ್ಷಣ ಅದು ಬ್ಲೆಸ್ ಆಯಿತು. ಬ್ಲೆಸ್ ಆಗಿದ ತಕ್ಷಣ 1000 ಗಟ್ಟಲೆ ಜನ ಊಟ ಮಾಡೋಕ್ಕೆ. ಅದಕ್ಕೆ ನೋಡಿ, ನೀವು ಹಾಕಿರೋ ಕಾಣಿಕೆನ ಎತ್ಕೊಂಡು ಪ್ರೇ ಮಾಡಬೇಕಾದ್ರೆ ಅದು ದೇವ್ರ ಕೈಗೆ ಹೋದ ಹಾಗೆ. ದಿವ್ಯಾ ಅವರೇ, ಸುಷ್ಮಾ ಅವರೇ, ಯಶಸ್ವಿನಿ ಅವರೇ, ನಿಮ್ಮ ಕೈಯಿಂದ ದೇವ್ರ ಕೈಯಿಂದ ನಿಮ್ಮ ಮನೆಗೆ ಅದು ಸರ್ಪ್ರೈಸ್ ಆಗಿ ಆಶೀರ್ವಾದ ಬ್ಲೆಸ್ಸಿಂಗ್ ಆಗೋ ಹಾಗೆ ದೇವ್ರು ಮಾಡ್ತೀನಿ ಅಂತಾರೆ. ಅದಕ್ಕೆ ಅಬ್ರಾಹ್ಮನು ಬ್ಲೆಸ್ಸಿಂಗ್ ಆಗ್ಬಿಟ್ಟ. ಅವನ್ನ ಯಾರು ಕೇರೆ ಮಾಡೋಕ್ಕಾಗಲಿಲ್ಲ. ಈಸಾಕು ಬರಗಾಲದಲ್ಲಿ ಬ್ಲೆಸ್ಸಿಂಗ್ ಆಗ್ಬಿಟ್ಟ. ಯಾಕೆ? ಒಡಂಬಡಿಕೆ ಒಳಗೆ ಬಂದ. ಆಗ ದೇವ್ರು ಹೇಳ್ತಾರೆ, ಹಣ ಸಂಪಾದನೆಗಳನ್ನ ಐಶ್ವರ್ಯಗಳನ್ನ ಸಂಪಾದನೆ ಮಾಡೋದಕ್ಕೆ ದೇವ್ರೇನು ಕೊಡ್ತಾರಂತೆ? ಸಾಮರ್ಥ್ಯ. ಹೇಗೆ ಸಾಮರ್ಥ್ಯ? ವಾಕ್ಯಗಳು ಕೊಡ್ತೀನಿ ನೋಡಿ, ಆ ಸಾಮರ್ಥ್ಯ ಬಂದ್ಬಿಡತ್ತೆ. ಎಷ್ಟೋ ಮನೆಗಳಿಗೆ ಹೋಗ್ತೀನಿ ಪ್ರೇಯರ್ಗೆ, ಹೋಗ್ಬೇಕಾದ್ರೆ ಬಿಡುಗಡೆಗೊಳಿಸ್. ಅವ್ರಿಗೆ ದೇವ್ರು ಏನು ಮಾಡಿದೆ? ಗಾಡ್ ಓನ್ ಸೀಟ್ ಆ್ಯಂಡ್ ಗಾಡ್ ಲೋನ್ ಸೀಟ್. ಅವ್ರ ಕೈಲಿ ಕೊಟ್ಟಿದ್ದಾರೆ ಅಷ್ಟೇ. ಅವನ ಕೈಲಿ ಅಂಡರಲ್ಲಿದೆ, ಅವನ ಕೈಲಿ ಕೊಟ್ಟಿದ್ದಾನೆ. ಅವನು ಅದನ್ನು ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದರೆ ಅದನ್ನು ಮತ್ತೆ ದೇವ್ರ ಮಕ್ಕಳಿಗೆ ಅದನ್ನು ವಾಪಸ್ ಮಾಡ್ತಾರೆ. ಐಗುಪ್ತ ಅರಸ ಸರಿಯಾಗಿ ಯೂಸ್ ಮಾಡಲಿಲ್ಲ. ಯೂಸ್ ಮಾಡದಿದ್ದ ಹಣ ಏನು ಮಾಡೋದು? ದೇವ್ರು ತೆಗೆದುಕೊಂಡು ಮತ್ತೆ ಇಸ್ರಾಯೇಲ್ ಮಕ್ಕಳಿಗೆ ಕೊಟ್ಟರು. ಬಡ್ಡಿ ಬಾಚಿಗಳಿಂದ ವೃದ್ಧಿ ಆದ ಆಸ್ತಿ. ಮೋಸಗೆ ಬಡವ್ರ ಮೇಲೆ ದಯೆ ಇತ್ತು ರೀ. ಮೋಸಗೆ ಜನರ ಮೇಲೆ ದಯೆ ತೋರಿಸ್ತಾ ಇದ್ದ. ಅದಕ್ಕೆ ಅವನಿಗೆ ಶಿಫ್ಟ್ ಮಾಡ್ತಾರೆ. ಅದು ಮಾಡಿದ ದುಡ್ಡನ್ನ ತೊಗೊಂಬಂದು ಏನು ಮಾಡ್ತಾರೆ? ಇದೇ ಮಂಜೂಷ ಪೆಟ್ಟಿಗೆನ ಅವ್ರು ಕಟ್ಟಿಸ್ಕೊಳ್ತಾರೆ. ಆಗ ಮನುಷ್ಯ ಕೆಟ್ಟವನು, ಹಣ ಕೆಟ್ಟದಲ್ಲ. ಆಗ ಹಣ ಬೇಕಾ? ಇವತ್ತಿಂದ ಹಣ ರಿಲೀಸ್ ಮಾಡಿ ಯೇಸು ನಾಮದೆಲ್ಲ ಬರೋದಕ್ಕಾಗಿ ಸ್ತೋತ್ರ. ಹಣಕಾಸುಗಳು ವೃದ್ಧಿ ಆಗೋದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಹಣ ಮರಿ ಹಾಕತ್ತೆ. ಜೋಬಲ್ಲಿ, ಪಾಕೆಟ್ ಅಲ್ಲಿ, ವ್ಯಾನಿಟಿ ಬ್ಯಾಗ್ ಅಲ್ಲಿ, ಪರ್ಸ್ ಅಲ್ಲಿ, ಎಲ್ಲ ಕಡೆ ಹಣ ಬರುತ್ತೆ. ಎಲ್ಲ ಕಡೆ ಬರುತ್ತೆ, ಆಶೀರ್ವಾದ ಆಗತ್ತೆ. వెంట్రుకలు
జారకుండా కాపాడే గొప్ప కృప, అగ్నిలో కాలకుండా కాపాడే కృప, నీటిలో మునగకుండా కాపాడే కృప, గొప్ప కృప, ఇది మంచి కృప. జారకుండా కాపాడే గొప్ప కృప, అగ్నిలో కాలకుండా కాపాడే కృప, నీటిలో మునగకుండా కాపాడే కృప. మీ కృపయే నన్ను నిలబెట్టేనే, మీ కృపయే నన్ను నడిపించేనే, మీ కృపయే నన్ను నిలబెట్టేనే, మీ కృపయే నన్ను నడిపించేనే. హల్లే హల్లెలూయా, 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 హల్లే ಹಲ್ಲೆಲೂಯಾ. ಫಸ್ಟ್ ಹೇಳಿನೇ ದೇವ್ರು ಕಾರ್ಯ ಮಾಡ್ತಾರೆ. ಅದಕ್ಕೆ ಅಬ್ರಾಹ್ಮನ ಹೇಳಿದ ಮೇಲೆ ಅಬ್ರಾಹ್ಮ ಏನು ಮಾಡ್ದ, ಮೆಲ್ಕಿಚೆದಕ್ ಹತ್ರ ಹೋಗಿ ಆ ಟೈತ್ ಆಫರಿಂಗ್ನ ದೇವ್ರ ಮುಂದೆ ಕೊಡ್ತಾನೆ. ಆಗ ಅವನು ಹೇಳ್ತಾನೆ, ಆಕಾಶ ಭೂಮಿಗಳನ್ನು ಉಂಟು ಮಾಡಿದ ಪರಲೋಕದ ದೇವರು ನಿನ್ನನ್ನು ಆಶೀರ್ವದಿಸಿ. ಆಗ ದೇವ್ರ ಬ್ಲೆಸ್ಸಿಂಗ್ ಎಲ್ಲಿಟ್ಟಿದ್ದಾರೆ, ಸೇವಕರ ಬಾಯಲ್ಲಿ ಇಟ್ಟಿದ್ದಾರೆ. ಅವ್ರು ನುಡಿಬೇಕಾದ್ರೆ ಅದು ರಿಲೀಸ್ ಆಗತ್ತೆ. ಎಲ್ಲಿಂದ? ಪರಲೋಕದಿಂದ ರಿಲೀಸ್ ಆಗತ್ತೆ. ಹಲ್ಲೆಲೂಯಾ. ಆಮೆನ್. ರಿಲೀಸ್ ಆಗಿ ನಿಮ್ಮ ಮನೆಯೊಳಗೆ ಬರುತ್ತೆ. ಬರುತ್ತೆ. ಆ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರುವಾಗ ದೇವ್ರು ಖಂಡಿತ ಒಂದಲ್ಲೂ ನಿಮಗೆ ಕಮ್ಮಿ ಮಾಡೋದಿಲ್ಲ. ಆಮೆನ್. ಸೊ ದೇವ್ರು ನಿಮ್ಮನ್ನ ಬ್ಲೆಸ್ ಮಾಡಲಿ. ಅಬ್ರಾಹ್ಮರು ಕೊಟ್ಟ ಆಶೀರ್ವಾದವನ್ನು ಇವತ್ತು ನಿಮ್ಮ ಮನೆಯೊಳಗೆ ಅವ್ರು ಕೊಡೋಕ್ಕೆ ಬಂದಿದ್ದಾರೆ. ಆಮೆನ್. ಆ ಆಶೀರ್ವಾದಕ್ಕೆ ಮನೆ ಪೂರ್ತಿ 21 ವಾರದಲ್ಲಿ ಏನೆಲ್ಲ ಬೇಕು ಲಿಸ್ಟ್ ಮಾಡಿ ರೆಡಿ ಮಾಡಿ. ಯಾವುದೆಲ್ಲ ಬೇಕು, ಫ್ರಿಡ್ಜ್ ಬೇಕಾ, ಮನೆಯೊಳಗೆ ಒಡವೆ ಬೇಕಾ, ಸ್ವಂತ ಮನೆ ಬೇಕಾ, ಫ್ಲ್ಯಾಟ್ ಬೇಕಾ, ಕಾರ್ ಬೇಕಾ, ಯಾವ ಕಲರ್ ಮಾಡಲ್ ಕಲರ್ಗಳು ಬೇಕು ಅದನ್ನು ಪ್ರೇ ಮಾಡಿ ಇಡೀ. ನೀವು 21 ವಾರದಲ್ಲಿ ಇದೇ ವಾರದಲ್ಲಿ ಕೊಡ್ತಾರ್ರಿ ಅವರು. ಹಲ್ಲೆಲೂಯಾ. 21 ವಾರ ನೀ ಕಣ್ಣಿರೋ ಹಾಕಿದ್ನ ವಾങ്ങിಕೋ ಅಂತ ಕೊಡೋದಿಲ್ಲ ಅವರು. ತಗೋ ತುಂಬ ಹತ್ತಿದೆಯಾ, ಅವ್ರು ಕೇಳ್ತಾರೆ ನಿನ್ನ ನಂಬಿಕೆ ನನ್ನ ಮೇಲಿದ್ರೆ ಸಾಕು, ಮಿಕ್ಕಿದೆಲ್ಲ ಮಾಡ್ತೀನಿ. ಆ ಫೇತ್ ಇರಬೇಕು. ನೋಡಿ, ಮಂಜು ಅವ್ರಿಗೆ ಬ್ಲೆಸ್ಸಿಂಗ್ ಆಯಿತು, ಸೆಬಾಸ್ಟಿಯನ್ಗೆ ಬ್ಲೆಸ್ಸಿಂಗ್ ಆಯಿತು, ಶಾನೆ ಅವ್ರಿಗೆ ಬ್ಲೆಸ್ಸಿಂಗ್ ಆಯಿತು. ಒಬ್ಬೊಬ್ಬರು ಬ್ಲೆಸ್ಸಿಂಗ್ ಪಡಿತಾ ಇದ್ದೀರಾ. ಸ್ತೋತ್ರ, ದೇವ್ರ ಮಹಿಮೆ ಆಗ್ತಾ ಇದೆ. ಈ ಸನ್ಮಾನ ಏನಕ್ಕೆ? ನೀವು ಕರ್ತನ ಘನಪಡಿಸ್ತಾ ಇದ್ದೀರಾ. ಆಗ ಆನರ್ ಅನ್ಲಾಕ್ಸ್ ದ ಅಬಂಡೆನ್ಸ್. ಆ ಸನ್ಮಾನ ನೀವು ದೇವ್ರು ಕೊಡಬೇಕಾದ್ರೆ ದೇವ್ರು ತನ್ನಷ್ಟಕ್ಕೆ ತಾನೇ ಆಕಾಶದ ದ್ವಾರಗಳನ್ನ ತೆರೆದು ಎಲ್ಲ. ಇವಾಗ ಅಲ್ಲಿರೋದೆಲ್ಲ ಯಾರ್ರಿ? ಅದು ಅಲ್ಲಿರೋದೆಲ್ಲ ಯಾರಿಗೆ? ಅದಕ್ಕೆ ಸೈತಾನ ಹೇಳಿದ, ಎಲ್ಲ ಈ ಥರ ಹೇಳಿ ಹೇಳಿ ಜನಗಳಿಗೆ ಜ್ಞಾನೋದಯ ಮಾಡ್ತಿದೀಯಾ, ಇದು ನ್ಯಾಯನಾ? ಅದಕ್ಕೆ ನಾನು ಹೇಳಿದೆ, ಎಲ್ಲಾರ್ದು ಕಿತ್ಕೊಂಡು ಅದ್ರ ಮೇಲೆ ಕೂತ್ಕೊಂಡಿದೆಯಲ್ಲ, ಇದು ನ್ಯಾಯನಾ? ಯಾರ್ದು ಆಶೀರ್ವಾದ ಅದು? ಯಾರ್ದು ಐಶ್ವರ್ಯ? ನಮ್ಮ ಅಪ್ಪು ಅಂದ್ರಿ ಅದು, ನಮ್ಮ ತಂದೆ ಅದ್ರಿ ಅದು. ಹಲ್ಲೆಲೂಯಾ. ಸೈತಾನಿಂದ ಒಂದು ಕೂದಲು ಕೂಡ ಕಿತ್ತಕ್ಕಾಗಲ್ಲ, ಒಂದು ಕೂದಲು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಅವ್ನು ಕೇಳಿಸ್ಕೊಳ್ತಾವ ನೋಡಿ, ಇದು ಹೇಳ್ತಿದ್ಯಾ ನೀನು ಅಂತಾನೆ. ಅದಕ್ಕೆ ದೇವ್ರು ತನ್ನ ಯಾರು ಸಮಾನ ಮಾಡ್ಕೊಳ್ತಾರೆ? ಹಣಕ್ಕೆ ಸಮಾನ ಮಾಡ್ಕೊ, ಸೈತಾನ್ಗಲ್ಲ. ನೀ ಹಣವನ್ನು ನನ್ನನ್ನು ಸೈತಾನ ಬಿಟ್ಬಿಡ್ತಾರಾಗ ಏನು? ಹಣ ಬಂದು ಸೈತಾನ್ಗಿಂತ ಪವರ್ ಆಗಿದೆ. ಅದು ಹಣ ಸೈತಾನ್ಗಿಂತ ಪವರ್ ಆಗಿದೆ. ಹಣ ಇದ್ರೆ ಏನು ಬೇಕಾದ್ರೆ ನೀವು ಮಾಡ್ತೀರಾ. ನೋಡಿ, ಇವಾಗ ಇಲ್ಲ ಅಂತ ಒಂದು 10 ಕೋಟಿ ಬಂದರೆ ನಾವು ಇಲ್ಲಿ ಕೂತಿರ್ತೀವ? ಇಲ್ಲ, ಗ್ಯಾಲರಿ, ದೊಡ್ಡ ಗ್ಯಾಲರಿ ಆಡಿಟೋರಿಯಂ ಕೂತಿರ್ತೀವಿ ನಾವು. ಹಲ್ಲೆಲೂಯಾ. ಆಗ ದೇವರ ಸೇವೆ, ಕರ್ತನ ಆತ್ಮ ನಮ್ಮಲ್ಲಿ ಬರಬೇಕಾದ ಸೇವೆ ತುಂಬ ಎಫೆಕ್ಟ್ ಆಗಿರುತ್ತೆ. ಆದರೆ ಕರ್ತನ ಎಫೆಕ್ಟಿವ್ ಸೇವೆಯಲ್ಲಿ ಹಣ ಬಂದ್ಬಿಟ್ರೆ ಸೇವೆ ಬಂದು ತುಂಬ ಸ್ಪೀಡಾಗಿ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಇಲ್ಲಿಂದ ಏರೋಪ್ಲೇನಲ್ಲಿ ಇಲ್ಲಿಂದ ದುಬೈಗೆ ಹೋಗ್ಬೇಕು. ದುಬೈಗೆ ಹೋಗೋಕೆ ಎಷ್ಟು ದಿನ ಆಗುತ್ತೆ? ನಡ್ಕೊಂಡು ಹೋಗ್ತೀನಿ ಅಂದರೆ 2.5 ತಿಂಗಳಾಗತ್ತೆ. ಅದೇ ಏರೋಪ್ಲೇನ್ ಹೋಗ್ತೀನಿ ಅಂದರೆ 3 ಅವರಲ್ಲಿ ಹೋಗ್ಬಿಡ್ತೀರಾ. ಏನು ಡಿಫ್ರೆನ್ಸು? ಅದಕ್ಕೆ ಹಣ ಹಾಕ್ತೀರಾ. ಸೊ ಮನಿ ಈಸ್ ದ ವೆಹಿಕಲ್. ಅದು ಫಾಸ್ಟ್ ಮಾಡುತ್ತೆ ಕೆಲಸನ, ಅದು ಸೂಪರ್ ಫಾಸ್ಟು. ಈವನ್ ಯಾವನ ಕೋಪ ಮಾಡ್ಕೊಂಡಿದ್ದಾನಾ, ಹೋಗೊಂದು ಸ್ವಲ್ಪ ರಾತ್ರಿ ಹೋಗ್ಬಿಟ್ಟು ಒಂದು 20,000 ಇಟ್ಟು ನೋಡಿ ಅವನಿಗೆ, ಆಯಿತು ಬಿಡುಗರು, ಹೋಗು, ಪರವಾಗಿಲ್ಲ ಹೋಗುರು, ಕಾಪಿ ಕುಡ್ಕೊಂಡು ಹೋಗುರು ಅಂತ ಹೇಳ್ತಾನೆ. ಹಣ ಲಂಚ ತೊಗೊಂಡು ಏನು ಮಾಡುತ್ತೆ? ಅದು ಹಣ ಆ ಕೋಪನ ಆರಿಸ್ಬಿಡತ್ತೆ ಅಂತ ಹೇಳ್ತಾರೆ. ದೇ ನಮಗೆ ಸ್ತೋತ್ರವಾಗಲಿ. ಆಗ ಹಣ ಸರ್ವತ್ತಕ್ಕೂ ಯೋಗ್ಯ, ಅದು ಉಪಯೋಗತ್ತೆ. ಅದರಿಂದ ನಮಗೆಲ್ಲ ಪ್ರಯೋಜನ ಇದೆ. ಹಣದ ಆಸೆ ಇರಬಾರ್ದು, ಅದು ಹಣದ ಮೇಲೆ ನಮಗೆ ಆ ದರ್ಶನ ಇರಬೇಕು. ದೇವರೇ, ನೀ ಹಣ ಕೊಡು, ನಿನ್ನ ರಾಜ್ಯಕ್ಕೆ ನಾನು ಮಾಡ್ತೀನಪ್ಪ.
बस एक तू खुदा, कोई नहीं है सिंहासन के योग्य, बस एक तू राजा, कोई नहीं है आदर के योग्य, बस एक तू खुदा, कोई नहीं है सिंहासन के योग्य, बस एक तू राजा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। मसीहा कोई नहीं है महिमा के योग्य, बस एक तू यहोवा, कोई नहीं है बेला पवित्र, बस एक तू मसीहा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु। नाम यीशु का ऊंचा, नाम यीशु का ऊंचा, नाम यीशु का ऊंचा, नाम यीशु, नाम यीशु का ऊंचा, नाम
సూర్యుడా భువినేలు యేసయ్యా సరిపోల్చలేను నీతో ధనులైన వారిని రాజులకే మహారాజు కృప చూపే